ಎಲ್ಲರಿಗೂ ನಮಸ್ಕಾರ. ವಾರದ ಎಲ್ಲ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮಗೆ ತಲುಪಿಸುವ ಅಚೀವರ್ಸ್ ಸಂಸ್ಥೆಯ ಕ್ವಿಕ್ ಕರೆಂಟ್ ಅಫೇರ್ಸ್ ಸಂಚಿಕೆಗೆ ಸ್ವಾಗತ. ನಾನು ವರುಣ್ ಟಿ ನಾಯ್ಕ್. ಈ ಸಂಚಿಕೆಯಲ್ಲಿ ನಾವು 25ನೇ ತಾರೀಕಿಂದ 30 ಜುಲೈ ತನಕ ನಡೆದಿರುವಂತಹ ಪ್ರಚಲಿತ ವಿದ್ಯುನ್ಮಾನಗಳ ಮೇಲಿರುವಂತಹ ಪ್ರಶ್ನೆಗಳು ಮತ್ತು ಆರ್ಟಿಕಲನ್ನು ನಾವು ನೋಡ್ತಾ ಹೋಗ್ತೇವೆ. ಕೊನೆಯದಾಗೆ ಒನ್ಲೈನರ್ಸ್ ಮತ್ತು ಬೋನಸ್ ಪ್ರಶ್ನೆಗಳು ಕೂಡ ಈ ಸಂಚಿಕೆಯಲ್ಲಿ ನಿಮಗೆ ಸಿಗಲಿದೆ. ಒಂದೊಂದಾಗಿ ಆರ್ಟಿಕಲ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಮುಖ್ಯಾಂಶಗಳು. 100% ಭೂ ಒಡೆಯ ಮಾದರಿಯನ್ನು ಹೊಂದಿರುವ ಭಾರತದ ಮೊದಲ ಬಂದರು ಯಾವುದು ಮತ್ತು ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ. ಶ್ರೀಲಂಕಾದ ನೂತನ ಪ್ರಧಾನಿ, ದೇಶದ ಮೊದಲ ಪ್ರಮಾಣೀಕೃತ ಹರ್ ಘರ್ ಜಲ್ ಜಿಲ್ಲೆ, ಭಾರತದ ಮೊದಲ ಪ್ರಯಾಣಿಕ ಡ್ರೋನ್, ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ನ ಹಂಗಾಮಿ ಅಧ್ಯಕ್ಷರು, ಸಾಗರ ಪಾಲುದಾರಿಕೆ ವ್ಯಾಯಾಮ, 68ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 5 ಹೊಸ ರಾಮ್ಸರ್ ವೆಟ್ಲ್ಯಾಂಡ್ ತಾಣ, 2022ರ ಗ್ಲೋಬಲ್ ಎನರ್ಜಿ ಪ್ರಶಸ್ತಿ ಯಾರಿಗೆ ದೊರಕಿದೆ, ಹೊರಾಂಗ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶ, 2024ರ ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತೊರೆಯಲು ರಷ್ಯಾ ನಿರ್ಧಾರ ಮಾಡಿದೆ. ಸೊ ಯಾಕೆ ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ. ಕಾಮನ್ವೆಲ್ತ್ ಗೇಮ್ಸ್ ಬರ್ಮಿಂಗ್ಹ್ಯಾಮ್ 2022ರ ಭಾರತೀಯ ಧ್ವಜಧಾರಿ ಯಾರು, ಭಾರತದ ಮೊದಲ ಬುಲಿಯನ್ ವಿನಿಮಯ ಎಲ್ಲಿ ನಡೆಯಿತು, ಹಾಗೆ ಅಂತಾರಾಷ್ಟ್ರೀಯ ಹುಲಿ ದಿನ ಯಾವಾಗ ಆಚರಿಸಲಾಗತ್ತೆ. ಮೊದಲನೇ ಆರ್ಟಿಕಲ್ಗೆ ಬಂದಿದ್ದೇವೆ. ಇದನ್ನು ನಾವು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಇಂದ ತೆಗೆದುಕೊಂಡಂಥದ್ದು. ಇದು ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್ನಿಂದ ಬಿಡುಗಡೆ ಆದಂತಹ PIBಯಲ್ಲಿ ಬಂದಿರುವಂತಹ ಒಂದು ಆರ್ಟಿಕಲ್ ಇದಾಗಿದೆ. ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ಪೋರ್ಟ್ ಬಿಕಮ್ಸ್ ಫಸ್ಟ್ 100% ಲ್ಯಾಂಡ್ ಲಾರ್ಡ್ ಮೇಜರ್ ಪೋರ್ಟ್ ಆಫ್ ಇಂಡಿಯಾ ಅಂತ ಹೇಳಿಬಿಟ್ಟು. ನೋಡಿ, ಇಲ್ಲಿ PPP ಮಾಡೆಲ್ ಅಂತ ಇದೆ. PPP ಮಾಡ್ ಅಂತ ಹೇಳಿದ್ರೆ ಪಬ್ಲಿಕ್ ಮತ್ತು ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿಬಿಟ್ಟು, ಇದೊಂದು ಯಾವುದೋ ಒಂದು ಸರ್ಕಾರ ಅಥವಾ ಒಂದು ಆಡಳಿತದಲ್ಲಿ ನಡೀತಾ ಇರಬೇಕಾದ್ರೆ ಕೇವಲ ಸರ್ಕಾರ ನಡೆಸಿದ್ರೆ ಅಥವಾ ಕೇವಲ ಪ್ರೈವೇಟಲ್ಲಿ ನಡೆಸಿದ್ರೆ ಅದು ವ್ಯವಸ್ಥೆ ಕೇಂದ್ರೀಕೃತವಾಗಿರುತ್ತೆ, ಒಂದು ಸೆಂಟ್ರಲೈಸ್ಡ್ ಸಿಸ್ಟಮಲ್ಲಿ ನಡೀತಾ ಇರುತ್ತೆ. ಆಗ ಒಂದೇ ಒಂದು ಸಂಸ್ಥೆ ಅಥವಾ ಒಂದೇ ಒಂದು ಸರ್ಕಾರ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ತಾ ಇರುತ್ತೆ. ಸೊ ಅಲ್ಲಿ ಅಭಿವೃದ್ಧಿಗೆ ಆವಾಗ ಅದು ಮೊನೋಪೋಲಿ ಆಗಿಬಿಟ್ಟು ಅಭಿವೃದ್ಧಿ ಕಡಿಮೆ ಆಗ್ಬೋದು. ಸೊ ಹಾಗಾಗಿ ಈ PPP ಮಾಡೆಲನ್ನು ಹೆಚ್ಚಿನ ಜನರು ನಿರ್ಲಕ್ಷಿಸ್ತಾರೆ. ಸೊ ಅಂದರೆ ಪಬ್ಲಿಕ್ಕು ಇರುತ್ತೆ, ಪ್ರೈವೇಟ್ ಪಾರ್ಟ್ನರ್ಶಿಪ್ಪು ಇರುತ್ತೆ. ಸೊ ಈ ರೀತಿಯಾದಂತಹ PPP ಮೋಡಲ್ಲಿ ಭಾರತದ ಬಂದರನ್ನು ಒಂದು 100% ಭೂ ಮಾಲೀಕರಿಗೆ ಕೊಡಲಾಗಿದೆ. ಒಂದು ಲ್ಯಾಂಡ್ ಲಾರ್ಡ್ಗೆ ನೀಡಿರುವಂತಹ 100% ನೀಡಿರುವಂಥ ಒಂದು ದೊಡ್ಡ ಮೇಜರ್ ಪೋರ್ಟ್ ಯಾವುದು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಪೋರ್ಟ್. ಇದು ಮಹಾರಾಷ್ಟ್ರದಲ್ಲಿದೆ. ಇದು ಕೆಪಾಸಿಟಿ 1.8 ಮಿಲಿಯನ್ TUSಯಿಂದ 1.5 ಮಿಲಿಯನ್ TUSಗೆ ಜಾಸ್ತಿ ಆಗಲಿದೆ ಅಂತ ಹೇಳಿಬಿಟ್ಟು. ಇನ್ನು ಇದು ದೇಶದ ಮೊದಲ ಒಂದು ಮೇಜರ್ ಪೋರ್ಟ್ 100% ಲ್ಯಾಂಡ್ ಲಾರ್ಡ್ ಒಡೆತನವನ್ನು ತೆಗೆದುಕೊಂಡಿರುವಂಥದ್ದು PPP ಮಾಡೆಲಲ್ಲಿ ಆಪರೇಟ್ ಆಗಲಿದೆ. ಇನ್ನು ಮತ್ತು ಇದು ಅತಿ ದೊಡ್ಡ ಕಂಟೈನರ್ ಪೋರ್ಟ್ಸ್ನಲ್ಲಿ ದೇಶದಲ್ಲಿ 26ನೇ ರ್ಯಾಂಕ್ನ ಗ್ಲೋಬಲ್ ಪೋರ್ಟ್ಸ್ 100 ಅತ್ಯುನ್ನತ ಗ್ಲೋಬಲ್ ಪೋರ್ಟ್ಸ್ನಲ್ಲಿ ಈ ಜವಾಹರ್ಲಾಲ್ ನೆಹರು ಪೋರ್ಟ್ ಏನಿದೆ, ಸೊ ಇದು 26ನೇ ರ್ಯಾಂಕ್ ಪಡೆದುಕೊಂಡಿದೆ ಲಾಯ್ಡ್ ಲಿಸ್ಟ್ ಟಾಪ್ 100 ಪೋರ್ಟ್ಸ್ ಆಫ್ 2021 ಅನ್ನೋ ವರದಿಯಲ್ಲಿ. ಇನ್ನು ಇದರಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತ ಹೇಳಿದ್ರೆ, ಒಂದು ಬ್ಯಾಕಪ್ ಇನ್ಫ್ರಾಸ್ಟ್ರಕ್ಚರ್ ಸಿಗುತ್ತೆ, ಕನೆಕ್ಟಿವಿಟಿ ವಿತ್ ICDs, ಫುಲ್ ಫ್ಲೆಡ್ಜ್ ಕಸ್ಟಮ್ ಹೌಸ್, ಏರ್ಪೋರ್ಟ್, ಹೋಟೆಲ್, ಪ್ರಾಕ್ಸಿಮಿಟಿ ಟು ಮುಂಬೈ, ಪುಣೆ, ನಾಶಿಕ್ ಸಿಟಿ ಆ್ಯಂಡ್ ಇಂಡಸ್ಟ್ರಿಯಲ್ ಬೆಲ್ಟ್. ಈ ಟರ್ಮಿನಲನ್ನು ತುಂಬ ಯುನೀಕ್ ಆಗಿ ಮಾಡಲಿದೆ. ಬಿಕಾಸ್ ಇವೆಲ್ಲದಕ್ಕೆ ಸಂಪರ್ಕ ಈ ಪೋರ್ಟಿಗಿದೆ. ಜವಾಹರ್ಲಾಲ್ ನೆಹರು ಪೋರ್ಟ್ ಮಹಾರಾಷ್ಟ್ರದಲ್ಲಿದೆ. ಸೊ ಇದು ಒಂದು 100% ಲ್ಯಾಂಡ್ ಲಾರ್ಡ್ ಒಡೆತನದ್ದು PPP ಮಾಡೆಲಲ್ಲಿ ಸರ್ಕಾರ ಇದನ್ನು ಮಾಡಿದೆ. ಇದರಿಂದ ಅಭಿವೃದ್ಧಿ ಕಾರ್ಯ ಆಗತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. 100% ಭೂ ಒಡೆಯ ಮಾದರಿಯನ್ನು ಹೊಂದಿರುವ ಭಾರತದ ಮೊದಲ ಬಂದರು ಯಾವುದು? ವಿಚ್ ಪೋರ್ಟ್ ಬಿಕಮ್ಸ್ ದ ಫಸ್ಟ್ 100% ಲ್ಯಾಂಡ್ ಲಾರ್ಡ್ ಮೇಜರ್ ಪೋರ್ಟ್ ಆಫ್ ಇಂಡಿಯಾ? 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಅಂದರೆ 100% ಕೂಡ ಹೊರಗಿನವರು ಅಥವಾ ಲ್ಯಾಂಡ್ ಲಾರ್ಡ್ಸ್ ಅಂತ ಏನಿರ್ತಾರೆ ಅವರು ಒಡೆತನ ಮಾಡಿರುವಂತಹ ಒಂದು ದೊಡ್ಡ ಪೋರ್ಟ್ ಯಾವುದು ಅಂತ ಹೇಳಿದ್ರೆ ಅದು ಜವಾಹರ್ಲಾಲ್ ನೆಹರು ಪೋರ್ಟ್
ಅಥವಾ ಬಂದರು ಮಹಾರಾಷ್ಟ್ರದಲ್ಲಿದೆ. ಇನ್ನು ಕಾಂಡ್ಲಾ ಬಂದರಿನ ನೂತನ ಹೆಸರೇನು ಅಂತ ಕೇಳ್ಬೋದು. ದೀನ್ ದಯಾಳ್ ಬಂದರು ಗುಜರಾತ್ನಲ್ಲಿದೆ. ಭಾರತದ ಅತಿದೊಡ್ಡ ಬಂದರು ಯಾವುದು ಅಂದರೆ ಮುಂಬೈ. ಯಾವ ಬಂದರನ್ನು ಜವಾಹರ್ಲಾಲ್ ನೆಹರು ಬಂದರು ಎಂದು ಮರುನಾಮಕರಣ ಮಾಡಲಾಗಿದೆ ಅಂದರೆ ನವಾ ಶೇವಾ ಪೋರ್ಟ್ ಟ್ರಸ್ಟ್ ಅಂತ ಹೇಳಿಬಿಟ್ಟು. ಸೊ ಇದರ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಅಂತ ಹೇಳ್ತಾ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಮುಂದಿನ ಆರ್ಟಿಕಲ್ ಶ್ರೀಲಂಕಾಸ್ ನ್ಯೂ ಪ್ರೈಮ್ ಮಿನಿಸ್ಟರ್ ದಿನೇಶ್ ಗುಣವರ್ಧನ ಆ್ಯಂಡ್ ಹಿಸ್ ಇಂಡಿಯಾ ಕನೆಕ್ಟ್ ಅಂತ ಹೇಳಿಬಿಟ್ಟು. ನಿಮಗೆ ಗೊತ್ತಿತ್ತು ಶ್ರೀಲಂಕಾ ಏನಿದೆ, ಶ್ರೀಲಂಕಾದಲ್ಲಿ ರಾಜಕೀಯ ಬಿಕ್ಕಟ್ಟು ಆಗಿತ್ತು, ಅದಕ್ಕಿಂತ ಮುಂಚೆ ಎಕನಾಮಿಕ್ ಕ್ರೈಸಿಸ್ ಕೂಡ ಆಗಿತ್ತು. ಸೊ ಇದರಿಂದ ಅಲ್ಲಿರುವಂತಹ ಒಂದು ಪೊಲಿಟಿಕಲ್ ಸಿಸ್ಟಮಲ್ಲಿ ಒಂದು ಕ್ರೈಸಿಸ್ ಆಗಿತ್ತು. ಅದರ ಗೋಟಬಯ ರಾಜಪಕ್ಸ ಅಂತ ಹೇಳಿಬಿಟ್ಟು ಫಾರ್ಮರ್ ಪ್ರೆಸಿಡೆಂಟ್ ಅಲ್ಲಿನ ರಾಜೀನಾಮೆ ನೀಡಿದರು. ಇನ್ನು ಅದರ ಸ್ಥಾನಕ್ಕೆ ರನಿಲ್ ವಿಕ್ರಮಸಿಂಘೆ ಅವರು ಬಂದಿದ್ದರು. ಅವರು ಕೂಡ ಇತ್ತೀಚೆಗೆ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ಅವರು ಇವಾಗ ಪ್ರೆಸಿಡೆಂಟ್ ಆಗಿದ್ದಾರೆ. ಸೊ ಅವರ ಸ್ಥಾನಕ್ಕೆ ಈಗ ದಿನೇಶ್ ಗುಣವರ್ಧನ ಅನ್ನೋರು ಹೊಸದಾಗಿ ಶ್ರೀಲಂಕಾದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ, ಸ್ವೋರ್ನ್ ಇನ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ದಿನೇಶ್ ಗುಣವರ್ಧನೆ ಯಾರು ಅಂತಂದರೆ ಇವರು ಅಲ್ಲಿನ ಟ್ರಾಟ್ಕಿಸ್ಟ್ ಮೆಜಾರಿಟಿ ನ್ಯಾಷನಲಿಸ್ಟ್ ಮಹಾಜನ್ ಏಕ್ಷತ್ ಪೆರುಮುಣ MEP ಅಂತ ಏನು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿ ಇದೆ, ಸೊ ಅದರ ರೂಲಿಂಗ್ ಪಾರ್ಟಿ ಶ್ರೀಲಂಕಾ ಪೊಡುಜನ್ ಪೆರಮಣ ಅವರ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿ ಇದಾಗಿದೆ MEP ಅನ್ನೋದು. ಅದರ ಒಂದು ಲೀಡರ್ ಆಗಿದ್ದರು ಗುಣವರ್ಧನ. ಸೊ ಅವರು ಇವಾಗ ಅಲ್ಲಿನ ಶ್ರೀಲಂಕಾದ ಪ್ರಧಾನಿ ಆಗಿದ್ದಾರೆ. ಸೊ ಅಲ್ಲಿನ ರಾಜಕೀಯ ಬಿಕ್ಕಟ್ಟು ಈಗ ಒಂದು ಹಂತಕ್ಕೆ ಬಂದಿದೆ. ಇನ್ನು ಅದರ ಎಕನಾಮಿಕ್ ಕ್ರೈಸಿಸನ್ನು ಇನ್ನು ತಡೆಯಬೇಕಾಗಿದೆ. ಇನ್ನು ಅದರ ಚೇತರಿಕೆಗೆ ಬಹಳ ಸಮಯ ಬೇಕಾಗಿದೆ. ಸೊ ಬೇರೆ ಬೇರೆ ದೇಶಗಳ ಸಹಾಯ ಕೂಡ ಬೇಕಾಗಿದೆ. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇನ್ನು ಇದರ ಭಾರತದ ಪಾತ್ರ ಏನು ಅಂತ ನಿಮಗೆ ಕೇಳ್ಬೋದು. ಸೊ ಭಾರತ ನಮ್ಮ ಫಾರಿನ್ ಎಕ್ಸ್ಟರ್ನಲ್ ಮಿನಿಸ್ಟರ್ ಎಸ್ ಜಯಶಂಕರ್ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರ ರಾಜಕೀಯ ಬಿಕ್ಕಟ್ಟಲ್ಲಿ ನಾವು ಇನ್ವಾಲ್ವ್ ಆಗೋದಿಲ್ಲ, ಎಕನಾಮಿಕ್ ಕ್ರೈಸಿಸಲ್ಲಿ ಮಾಡ್ಬೋದಾದಂತಹ ಸಹಾಯವನ್ನು ಭಾರತ ನೀಡುತ್ತೆ, ಶ್ರೀಲಂಕಾಗೆ ಯಾವಾಗಲೂ ನೀಡಿದೆ ಅಂತ ಹೇಳಿಬಿಟ್ಟು ಇದರೆಲ್ಲ ಭಾರತದ ಸ್ಥಾನ ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಇದರ ಮೇಲೆ ಯಾವ ರೀತಿಯಾದಂತಹ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ ಶ್ರೀಲಂಕಾದ ನೂತನ ಪ್ರಧಾನಿಯಾಗಿ ಯಾರು ನೇಮಕವಾಗಿದ್ದಾರೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಶ್ರೀಲಂಕಾ ರೀಸೆಂಟ್ಲಿ. 10 ಸೆಕೆಂಡ್ಗಳ ಕಾಲಾವಕಾಶ. ಸೊ ಇದು ನೀವು ಒಂದು 3 ತಿಂಗಳಲ್ಲಿ 3 ಹೊಸ ಪ್ರಧಾನಿನ ನೋಡಿರ್ತೀರಾ. ಸೊ ಹಾಗಾಗಿ ರೀಸೆಂಟ್ ಒನ್ ಅಥವಾ ಪ್ರಚಲಿತ ಘಟನೆಯಲ್ಲಿ ಇರುವಂತಹ ರೀಸೆಂಟ್ ಪ್ರಧಾನಿ ಯಾರು ಅಂತ ಹೇಳಿದ್ರೆ ದಿನೇಶ್ ಗುಣವರ್ಧನೆ. ಇನ್ನು ಇಸ್ರೇಲ್ನ ನೂತನ ಪ್ರಧಾನಿ ಯಾರ್ ಲ್ಯಾಪಿಡ್, ಆಸ್ಟ್ರೇಲಿಯಾದ ನೂತನ ಪ್ರಧಾನಿ ಆಂಥೋನಿ ಆಲ್ಬನಿಸ್, ಹಂಗೇರಿಯ ಮೊದಲ ಮಹಿಳಾ ರಾಷ್ಟ್ರಪತಿ ಕ್ಯಾಟಲಿನ್ ನೋವಾಕ್. ಇದೆಲ್ಲ ನಾವು ಕಳೆದ ಸಂಚಿಕೆಗಳಲ್ಲಿ ಹೇಳಿದ್ವಿ ಅಂತ ಹೇಳ್ತಾ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಮುಂದಿನ ಆರ್ಟಿಕಲ್ ಬುರನ್ಪುರ್ ಇನ್ ಮಧ್ಯಪ್ರದೇಶ್ ಬಿಕಮ್ ಫಸ್ಟ್ ಸರ್ಟಿಫೈಡ್ ಹರ್ ಘರ್ ಜಲ್ ಡಿಸ್ಟ್ರಿಕ್ಟ್ ಆಫ್ ದ ಕಂಟ್ರಿ. ನೋಡಿ, ಹರ್ ಘರ್ ಜಲ್ ಯೋಜನಾ ಅಂತ ಹೇಳಿಬಿಟ್ಟು 2019 ಆಗಸ್ಟ್ 15 ಅಂದು ಜಲ್ ಜೀವನ್ ಮಿಷನ್ ಅಂತ ಹೇಳಿಬಿಟ್ಟು ಏನು ಲಾಂಚ್ ಮಾಡಿದರು. ಅಂದರೆ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಕೂಡ ಒಂದು ಟ್ಯಾಪ್ ವಾಟರ್ ಸಿಗಬೇಕು. ಸೊ ಆ ರೀತಿಯಾದಂತಹ ಒಂದು ಯೋಜನೆಯೊಂದಿಗೆ ಜಲ್ ಜೀವನ್ ಮಿಷನನ್ನು ಸ್ಟಾರ್ಟ್ ಮಾಡಲಾಗಿತ್ತು. ಸೊ ಈಗ ಬುರನ್ಪುರ್ ಮಧ್ಯಪ್ರದೇಶನ 100% ಅಷ್ಟು ಹರ್ ಘರ್ ಜಲ್ ಡಿಸ್ಟ್ರಿಕ್ಟ್ ಆಗಿ ದೇಶದ ಮೊದಲ ಡಿಸ್ಟ್ರಿಕ್ಟ್ ಅಥವಾ ಜಿಲ್ಲೆ ಅಂತ ಅನ್ಸ್ಕೊಂಡಿದೆ. ಸೊ ಬುರನ್ಪುರ್ ಎಲ್ಲಿದೆ ಅಂದರೆ ಮಧ್ಯಪ್ರದೇಶಲ್ಲಿದೆ. ಇಲ್ಲಿರುವಂತಹ 254 ಹಳ್ಳಿಗಳಿಗೂ ಸೇಫ್ ಡ್ರಿಂಕಿಂಗ್ ವಾಟರ್ನ ಟ್ಯಾಪ್ಸಿಂದ ನೀಡಲಾಗ್ತಾ ಇದೆ. 36.54% ಅಷ್ಟು ಜನ ಅದು ಪೋರ್ಟಬಲ್ ಡ್ರಿಂಕಿಂಗ್ ವಾಟರ್ ಟ್ಯಾಪ್ನ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಕೋವಿಡ್ ನಂತರದ ಸಮಯದಲ್ಲಿ ಅಲ್ಲಿರುವಂತಹ ಪಂಚಾಯತ್ ರೆಪ್ರೆಸೆಂಟೇಟಿವ್ಸ್ ಆಗಿರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಅಫಿಷಿಯಲ್ಸ್ ಆಗಿರ್ಬೋದು, ಸೊ ಅವರೆಲ್ಲ ಹೆಚ್ಚು ಕೆಲಸವನ್ನು ಮಾಡಿ 1,01,905 ರೂರಲ್ ಹೌಸ್ ಹೋಲ್ಡ್ಸಿಗೆ 34 ತಿಂಗಳ ಅವಧಿಯಲ್ಲಿ ಎಲ್ಲರ ಮನೆಗೂ ಒಂದು ಟ್ಯಾಪ್ ವಾಟರನ್ನು ಬರುವ ರೀತಿ ಮಾಡಿದ್ದಾರೆ. ಸೊ ಅವರ ಶ್ರಮಕ್ಕೆ ಸಿಕ್ಕಂಥ ಫಲಿತಾಂಶ ಅಂತ ಹೇಳ್ಬೋದು. ಸೊ ಬುರನ್ಪುರ್ ಮಧ್ಯಪ್ರದೇಶ್ ದೇಶದ ಮೊಟ್ಟ ಮೊದಲ ಸರ್ಟಿಫೈಡ್ ಹರ್ ಘರ್ ಜಲ್ ಜಿಲ್ಲೆ ಅಂತ ಹೇಳಿಬಿಟ್ಟು ಗುರುತಿಸ್ಕೊಂಡಿದೆ ಅಂತ ಹೇಳಿಬಿಟ್ಟು ನಿಮಗೆ ತಿಳಿದಿರಲಿ. ಇದು ಯಾವ ಮಿಷನ್ ಅಂಡರಲ್ಲಿ ಬಂದಿದೆ ಅಂತ ಅಂದರೆ ಹರ್ ಜಲ್ ಜೀವನ್ ಮಿಷನ್. ಇದ್ರ ಬಗ್ಗೆ ತಿಳಿದಿರಲಿ. ದೇಶದ ಯಾವ ಜಿಲ್ಲೆ ಮೊದಲ ಪ್ರಾಮಾಣೀಕೃತ ಹರ್ ಘರ್ ಜಿಲ್ಲೆಯಾಗಿದೆ? ವಿಚ್ ಡಿಸ್ಟ್ರಿಕ್ಟ್ ಬಿಕಮ್ಸ್ ದ ಫಸ್ಟ್ ಸರ್ಟಿಫೈಡ್ ಹರ್ ಘರ್ ಜಲ್ ಡಿಸ್ಟ್ರಿಕ್ಟ್ ಆಫ್ ದ ಕಂಟ್ರಿ? ಬುರಾನ್ಪುರ್ ಮಧ್ಯಪ್ರದೇಶ್. ಇನ್ನು ದೇಶದ ಮೊದಲ ಹರ್ ಘರ್ ಜಲ್ ರಾಜ್ಯ ಯಾವುದು ಅಂದರೆ ಗೋವಾ. ಭಾರತದ ಮೊದಲ ಭೂವೈಜ್ಞಾನಿಕ ಉದ್ಯಾನವನವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಲಮೇಟಾ ಗ್ರಾಮ, ಜಬಲ್ಪುರ್ ಜಿಲ್ಲೆ, ಮಧ್ಯಪ್ರದೇಶದಲ್ಲಿದೆ. ಇನ್ನು ಭಾರತದ ಮೊದಲ ಬಯೋಮಾಸ್ ಆಧಾರಿತ ಹೈಡ್ರೋಜನ್ ಸ್ಥಾವರ ಎಲ್ಲಿದೆ ಅಂದರೆ ಖಾಂಡ್ವಾ ಜಿಲ್ಲೆ, ಮಧ್ಯಪ್ರದೇಶದಲ್ಲಿದೆ. ಸೊ ಇದರೆಲ್ಲ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಮುಂದಿನ ಆರ್ಟಿಕಲ್
PM ನರೇಂದ್ರ ಮೋದಿ ಅನ್ವೀಲ್ಸ್ ಇಂಡಿಯಾಸ್ ಫಸ್ಟ್ ಪ್ಯಾಸೆಂಜರ್ ಡ್ರೋನ್ ವರುಣ. ನೋಡಿ ವರುಣ ಅಂತ ಹೇಳಿಬಿಟ್ಟು ಏನಿದೆ, ಇದು ಭಾರತದ ಮೊಟ್ಟ ಮೊದಲ ಪ್ಯಾಸೆಂಜರ್ ಡ್ರೋನ್. ನಿಮಗೆ ಡ್ರೋನ್ ಬಗ್ಗೆ ಗೊತ್ತಿರುತ್ತೆ. ಸೊ ಡ್ರೋನ್ ಒಂದು ಚಿಕ್ಕ ಚಿಕ್ಕ ಪೇಲೋಡನ್ನು ಇದನ್ನು ವಹಿಸ್ತಾ ಇತ್ತು. ಈಗ 130 kg ತೂಕ ಇರುವಂತಹ ಒಬ್ಬ ವ್ಯಕ್ತಿಯನ್ನು 25-30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟ್ರಾವೆಲ್ ಮಾಡಬಹುದಾದಂತಹ ಒಂದು ಪ್ಯಾಸೆಂಜರ್ ಡ್ರೋನನ್ನು ಇತ್ತೀಚೆಗೆ ಮಾಡಲಾಗಿದೆ. ಇದಕ್ಕೆ ಹೆಸರು ಏನೇನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ವರುಣ ಅಂತ ಹೆಸರಿಟ್ಟಿದ್ದಾರೆ. ಇದು ನೇವಲ್ ಇನೋವೇಷನ್ ಆ್ಯಂಡ್ ಇಂಡಿಜಿನೇಷನ್ ಆರ್ಗನೈಸೇಷನ್ NIIO ಸೆಮಿನಾರ್ ಸ್ವಾವಲಂಬನ್ ಅಂತ ಹೇಳಿಬಿಟ್ಟು ಒಂದು ಸೆಮಿನಾರ್ನಲ್ಲಿ ನ್ಯೂ ಡೆಲ್ಲಿಯಲ್ಲಿ ನಡೀತಾ ಇತ್ತು. ಅದರಲ್ಲಿ ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಅಡ್ರೆಸ್ ಮಾಡಿದ್ದಾರೆ. ಇನ್ನು ವರುಣ ಡ್ರೋನ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಇದೊಂದು ಸಾಗರ್ ಡಿಫೆನ್ಸ್ ಇಂಜಿನಿಯರಿಂಗ್ ಅನ್ನೋರು ಇದನ್ನು ಸ್ಟಾರ್ಟಪ್ ಇದನ್ನು ಮಾಡಿದ್ದಾರೆ. ಇದೊಂದು ಪೈಲಟ್ಲೆಸ್, ಅಂದರೆ ಒಬ್ಬ ಚಾಲಕ ಬೇಡ ಈ ವರುಣ ಡ್ರೋನಿಗೆ, ಕೇವಲ ಪ್ಯಾಸೆಂಜರ್ ಇದ್ದರೆ ಸಾಕು. ಇನ್ನು ವರುಣ ಡ್ರೋನ್ ಡಿಸೈನ್ ಮತ್ತು ಇದೊಂದು ಸ್ಟಾರ್ಟಪ್ಪಿಂದ ಒಂದು ಡಿಸೈನ್ ಮಾಡಲಾಗಿದೆ. ಇದು ಇಂಡಿಯಾಸ್ ಫಸ್ಟ್ ಡ್ರೋನ್ ದಟ್ ಕ್ಯಾನ್ ಕ್ಯಾರಿ ಅ ಹ್ಯೂಮನ್ ಪೇಲೋಡ್ ಅಂತ ಹೇಳ್ತಾ, ಅಂದರೆ ಒಬ್ಬ ಮನುಷ್ಯನನ್ನು ಕ್ಯಾರಿ ಮಾಡಬಹುದಾದಂತಹ ಭಾರತದ ಮೊಟ್ಟ ಮೊದಲ ಡ್ರೋನ್ ಅಂತ ಹೇಳ್ಬಿಟ್ಟು ವರುಣ ಅನ್ನೋದು ಕರೆಸ್ಕೊಳ್ಳುತ್ತೆ. ಸೊ ಇದು 130 kg ಪೇಲೋಡನ್ನು ಇದನ್ನು ಗೈಸಬಲ್ಲದು. ಇನ್ನು 25-33 ನಿಮಿಷದ ಫ್ಲೈಟ್ ಟೈಮನ್ನು ಇದು ಕೊಡಬಲ್ಲದು ಅಂತ ಹೇಳಿಬಿಟ್ಟು ಇದರ ವರುಣ ಬಗ್ಗೆ ತಿಳಿದಿರಲಿ ಅಂತ ಹೇಳ್ತಾ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಭಾರತದ ಮೊದಲ ಪ್ರಯಾಣಿಕ ಡ್ರೋನನ್ನು ಅನಾವರಣಗೊಳಿಸಿದರು. ಅದರ ಹೆಸರೇನು? ರೀಸೆಂಟ್ಲಿ PM ಮೋದಿ ಅನ್ವೀಲ್ಡ್ ಇಂಡಿಯಾಸ್ ಫಸ್ಟ್ ಪ್ಯಾಸೆಂಜರ್ ಡ್ರೋನ್. ವಾಟ್ ಈಸ್ ಇಟ್ಸ್ ನೇಮ್? 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ವರುಣ. ಇನ್ನು ಭಾರತದ ಮೊದಲ ಡ್ರೋನ್ ಶಾಲೆಯನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಅಂದರೆ ಗ್ವಾಲಿಯರ್, ಮಧ್ಯಪ್ರದೇಶ್. ಭಾರತದ ಡ್ರೋನ್ ಮಹೋತ್ಸವ 2022 ಎಲ್ಲಿ ಆಯೋಜಿಸಲಾಗಿತ್ತು? ನವದೆಹಲಿ. ಮೆಡಿಸಿನ್ ಫ್ರಮ್ ಸ್ಕೈ ಯೋಜನೆ ಆರಂಭದ ಮೊದಲ ರಾಜ್ಯ ಯಾವುದು ಅಂತ ಅಂದರೆ ತೆಲಂಗಾಣ. ಸೊ ಇದೆಲ್ಲ ಡ್ರೋನ್ ರಿಲೇಟೆಡ್ ಆದಂತಹ ಪ್ರಚಲಿತ ಘಟನೆಗಳು, ಇದು ನಿಮಗೆ ತಿಳಿದಿರಲಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಹೋಗೋಣ. FIH ಅಪಾಯಿಂಟ್ಸ್ ಈಜಿಪ್ಟ್ಸ್ ಸೈಫ್ ಅಹಮದ್ ಆ್ಯಸ್ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಫಾಲೋಯಿಂಗ್ ಬಾತ್ರಾಸ್ ರೆಸಿಗ್ನೇಷನ್. ನೋಡಿ, ನರೇಂದರ್ ಬಾತ್ರಾ ಅನ್ನೋರು ಇತ್ತೀಚೆಗೆ FIH ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಏನಿದೆ, ಸೊ ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ IOA ಅಂತ ಏನು ಕರಿತೀವಿ, ಅದರ ಚೀಫ್ ಸ್ಥಾನಕ್ಕೆ ಕೂಡ, ಅದರ ಮುಖ್ಯಸ್ಥರ ಸ್ಥಾನಕ್ಕೆ ಕೂಡ ರಾಜೀನಾಮೆ ನೀಡಿದ್ದಾರೆ. ಮತ್ತು ಅದರಿಂದ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಮೆಂಬರ್ಶಿಪ್ಪನ್ನು ಕೂಡ ಕಳ್ಕೊಂಡಿದ್ದಾರೆ. ಸೊ ಇವರು ನರೇಂದರ್ ಬಾತ್ರಾ ಅವರು FIH ಆಗಿರ್ಬೋದು, IOA ಆಗಿರ್ಬೋದು, ಇದರೆಲ್ಲರಿಂದ ರಾಜೀನಾಮೆ ಕೊಟ್ಟಿದ್ದರಿಂದ ಆ ಸ್ಥಾನ ಖಾಲಿ ಇತ್ತು. ಸೊ ಈಗ ಹಾಗಾಗಿ ಒಂದು ಎಕ್ಸಿಕ್ಯೂಟಿವ್ ಬೋರ್ಡ್ ಬಾತ್ರಾದ ರೆಸಿಗ್ನೇಷನ್ ನಂತರ ಒಂದು ಅನಾನಿಮಸ್ಲಿ ಒಂದು ಅಪಾಯಿಂಟ್ ಮಾಡಿದ್ದಾರೆ. ಸೊ ಯಾರಿಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಜಿಪ್ಟ್ನ ಸೈಫ್ ಅಹಮದ್ ಅನ್ನೋರು ಸದ್ಯದ ಮಟ್ಟಿಗೆ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿ FIHಗೆ, ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ಗೆ ಸದ್ಯದ ಮಟ್ಟಿಗೆ ಅವರು ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ಗೆ ಈಜಿಪ್ಟ್ನ ಸೈಫ್ ಅಹಮದ್ ಅವರು ನೂತನ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ನಿಮಗೆ ತಿಳಿದಿರಲಿ. ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ಯಾರು ನೇಮಿಸಲಾಗಿದೆ? who has been appointed as the interim president of the International Hockey Federation FIH. 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ನರೇಂದರ್ ಬಾತ್ರಾ ಅವರು ರಾಜೀನಾಮೆ ನೀಡಿದ್ರಿಂದ ಉದ್ದೇಶದಿಂದ ಈ ರೀತಿ ಮಾಡಲಾಗಿದೆ. ಸೈಫ್ ಅಹಮದ್ ಅವರನ್ನು ನೇಮಿಸಲಾಗಿದೆ. ಇನ್ನು ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷರು ಯಾರು ಅಂದರೆ ಅನಿಲ್ ಖನ್ನಾ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಥಾಮಸ್ ಬ್ಯಾಚ್. ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ನ ಪ್ರಧಾನ ಕಚೇರಿ ಲೌಸನ್ನೆ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿದಿರಲಿ. ಇನ್ನು ಮುಂದಿನ ಪ್ರಶ್ನೆ ಆರ್ಟಿಕಲ್ನ ನೋಡೋಣ. ಇದು ಕೂಡ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಮಿನಿಸ್ಟ್ರಿ ಆಫ್ ಡಿಫೆನ್ಸಿಂದ ಬಂದಿರುವಂಥ ಆರ್ಟಿಕಲ್. ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ನೇವಿ ಆ್ಯಂಡ್ ಜಪಾನ್ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಇನ್ ದ ಅಂಡಮಾನ್ ಸಿ. ನೋಡಿ, ಈ ಹೆಡ್ಡಿಂಗಲ್ಲೇ ನಿಮಗೆ ಎಲ್ಲ ವಿಚಾರಗಳು ತಿಳಿದಿದೆ. ನೋಡಿ, ಒಂದು ಮಿಲಿಟರಿ ಎಕ್ಸಸೈಸ್ ಅಥವಾ ಒಂದು ನೇವಲ್ ಎಕ್ಸಸೈಸ್ ಜಂಟಿ ಕಾರ್ಯಾಚರಣೆ ಆಗ್ತಾ ಇರುತ್ತೆ. ಅಂದರೆ ಎರಡು ದೇಶ, ಯಾವುದಾದ್ರೂ ಎರಡು ದೇಶ ತಮ್ಮ ಎರಡು ಡಿಫೆನ್ಸನ್ನು ಬಳಸ್ಕೊಂಡು ನೇವಿಯಲ್ಲೋ ಅಥವಾ ಆರ್ಮಿಯಲ್ಲೋ ಒಂದು ಜಂಟಿ ವ್ಯಾಯಾಮವನ್ನು ಮಾಡ್ತಾರೆ. ಸೊ ಆ ಎಕ್ಸಸೈಸ್ಗಳ ಹೆಸರು, ಯಾವ ಯಾವ ದೇಶಗಳು ಇದನ್ನು ಭಾಗವಹಿಸ್ತಾ ಇದೆ, ಹಾಗೆ ಎಲ್ಲಿ ನಡೆಯಿತು ಅನ್ನೋ ವಿಚಾರವನ್ನು ನಿಮಗೆ ಇದಿಷ್ಟರಲ್ಲಿ ತಿಳಿದಿತ್ತು ಅಂದರೆ ಸೊ ಅದು ಬಹಳ ಪ್ರಮುಖವಾಗಿರುತ್ತೆ ಪರೀಕ್ಷೆಗೆ ಬರುವಂಥದ್ದು. ಸೊ ಇದರಲ್ಲಿ ಡೈರೆಕ್ಟ್ ಆಗಿದೆ ಮೆರಿಟೈಮ್ ಪಾರ್ಟ್ನರ್ಶಿಪ್ ಎಕ್ಸಸೈಸ್, MPX ಅಂತ ಕರಿತೀವಿ. ಯಾವ ಯಾವ ದೇಶದ ನಡುವೆ? ಜಪಾನ್ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಮತ್ತು ಭಾರತದ ನೇವಿ, ಇಂಡಿಯನ್ ನೇವಿ. ಯಾವಾಗ ನಡೀತು? 23 ಜುಲೈ 2022. ಎಲ್ಲಿ ನಡೀತು? ಅಂಡಮಾನ್ ಸೀನಲ್ಲಿ. ಮತ್ತು ಭಾರತದಿಂದ ಹೋದಂತಹ ವೆಸಲ್ ಯಾವುದು ಅಂತ ಹೇಳಿದ್ರೆ INS ಸುಕನ್ಯಾ. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ
ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ ಭಾರತದ ಮತ್ತು ಯಾವ ದೇಶದ ನಡುವೆ ಸಾಗರ ಪಾಲುದಾರಿಕೆ ವ್ಯಾಯಾಮ MPX ಅನ್ನು ನಡೆಸಲಾಯಿತು? ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ ಎಕ್ಸಸೈಸ್ ವಾಸ್ ರೀಸೆಂಟ್ಲಿ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ ಅಂತ 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಯಾವ ಯಾವ ಜಂಟಿ ಕಾರ್ಯಾಚರಣೆ ನಿಮಗೆ ಅದರ ಹೆಸರುಗಳು ಏನೇನು ಅಂತ ತಿಳಿದಿರಬೇಕಾಗತ್ತೆ. ಇದಕ್ಕೆ ಸದ್ಯದ ಉತ್ತರ MPXಗೆ ಜಪಾನ್. ಇನ್ನು ಬಾಂಗೋ ಸಾಗರ್ ನೌಕಾಭ್ಯಾಸ ಯಾವ್ಯಾವ ದೇಶದ್ದು ಅಂದರೆ ಭಾರತ ಮತ್ತು ಬಾಂಗ್ಲಾದೇಶ. ಯಾವ ಸಂಸ್ಥೆಯ ಕಡಲ ವ್ಯಾಯಾಮವನ್ನು ನೆಪ್ಚೂನ್ ಸ್ಟ್ರೈಕ್ 22 ನಡೆಸಿತು? ನ್ಯಾಟೋ. ಮಿಲನ್ 2022 ನೌಕಾಭ್ಯಾಸ ಎಲ್ಲಿ ಜರುಗಿತ್ತು? ವಿಶಾಖಪಟ್ಟಣಂ. ಕ್ವಾಡ್ ದೇಶಗಳ ನಡೆಸುವ ವ್ಯಾಯಾಮ ಯಾವುದು ಅಂದರೆ ಮಲಬಾರ್. ಸೊ ಇದೆಲ್ಲ ನಿಮಗೆ ತಿಳಿದಿರಲಿ. ಇದು ಬಹಳ ಪ್ರಮುಖವಾದಂತಹ ಪ್ರಚಲಿತ ಘಟನೆಯಲ್ಲಿ, ಯಾಕಂದರೆ ಈ ಮಿಲಿಟರಿ ಎಕ್ಸಸೈಸ್ ಏನಾಗ್ತಾ ಇರುತ್ತೆ ತುಂಬ ಪ್ರಮುಖವಾಗಿರುತ್ತೆ. ಅವೆರಡು ದೇಶಗಳ ಸೆಮಿನಾರ್ಗಳಾಗತ್ತೆ. ಸೊ ತಮ್ಮ ಡಿಫೆನ್ಸ್ ಅಥವಾ ಮ್ಯಾರಿಟೈಮ್ ಸೆಕ್ಯೂರಿಟಿ ಆಗಿರ್ಬೋದು, ಈ ರೀತಿಯಾದಂತಹ ವಿಚಾರಗಳನ್ನು ಅದರಲ್ಲಿ ಗಮನಿಸಲಾಗತ್ತೆ. ಸೊ ಹಾಗಾಗಿ ಅದರ ಹೆಸರು, ಯಾವ ಯಾವ ದೇಶ ನಡುವೆ ನಡೆಯಿತು, ಎಲ್ಲಿ ನಡೆಯಿತು ಅನ್ನೋ ವಿಚಾರವನ್ನು ನೀವು ತಿಳ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಇದ್ರ ಮೇಲೆ ಪ್ರಶ್ನೆ ಬಂತು ಅಂದರೆ ಬರಿಬೋದಾಗತ್ತೆ. ಇನ್ನು ಮುಂದಿನ ಆರ್ಟಿಕಲ್, ನ್ಯಾಷನಲ್ ಫಿಲ್ಮ್ ಅವಾರ್ಡ್ ವಿನ್ನರ್ ಸೊರರಾಯ್ ಪಟ್ರು ಆ್ಯಂಡ್ ತಾನಾಜಿ ಪ್ರೂವ್ಸ್ ದಟ್ ಥಿಯೇಟ್ರಿಕಲ್ ಆ್ಯಂಡ್ ಸ್ಟ್ರೀಮಿಂಗ್ ಕ್ಯಾನ್ ಕೋ ಎಕ್ಸಿಸ್ಟ್ ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ತಂತ್ರಜ್ಞಾನ ಅಥವಾ ಒಂದು ಸಚಿವಾಲಯ ಏನಿದೆ, ಇದರಿಂದ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ನ ಕೊಡಲಾಗುತ್ತೆ. ಕೋವಿಡ್ ಕಾರಣದಿಂದ ಕೊಟ್ಟಿರಲಿಲ್ಲ. ಈಗ ಇದು 68ನೇ ನ್ಯಾಷನಲ್ ಫಿಲಮ್ ಅವಾರ್ಡ್ಸ್ ಆಗಿದೆ. 300 ಫಿಲಮ್ಗಳ ಪೈಕಿ 66 ಫೈನಲಿಸ್ಟಿಗೆ ತೆಗೆದುಕೊಳ್ಳಲಾಗಿತ್ತು. ಇದರ ಪ್ರಕಾರ ಬೆಸ್ಟ್ ಫೀಚರ್ ಸಿನಿಮಾ ಯಾವುದು ಅಂತ ಹೇಳಿದ್ರೆ ಅದು ಸೊರರಾಯ್ ಪಟ್ರು. ಇದು ಎಲ್ಲ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗಿತ್ತು. ನೇರವಾಗಿ OTTಯಲ್ಲಿ ಕೂಡ ರಿಲೀಸ್ ಆಗಿತ್ತು. ಇದು ಸೂರ್ಯ ಅಭಿನಯದ ಒಂದು ಡೆಕ್ಕನ್ ಏರ್ಲೈನ್ಸ್ ಮೇಲೆ ನಮ್ಮ ಕನ್ನಡ ಮೂಲದ ಒಬ್ಬ ಕಥಾಹಂದರವನ್ನು ಹೊಂದಿರುವಂತಹ ಚಿತ್ರ ಸೊರರಾಯ್ ಪಟ್ರು. ಇದಕ್ಕೆ ಬೆಸ್ಟ್ ಫೀಚರ್ ಸಿನಿಮಾ ನ್ಯಾಷನಲ್ ಅವಾರ್ಡ್ ಬಂದಿದೆ. ಇದು ಬೆಸ್ಟ್ ಡೈರೆಕ್ಟರ್ ಯಾರು ಅಂತ ಹೇಳಿದ್ರೆ ಸಚ್ಚಿ ಅಂತ ಹೇಳ್ಬಿಟ್ಟು, ಇವರು ಅಯ್ಯುಪ್ಪನಂ ಕೋಶಿಯಂ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಇದು ಮಲಯಾಳಂನ ಸಿನಿಮಾ. ಪೃಥ್ವಿರಾಜ್ ಸುಕುಮಾರನ್ ಹಾಗೆ ಮೇರು ನಟರು ನಡೆಸಿರುವಂತಹ ಒಂದು ಸಿನಿಮಾ, ಒಂದು ಒಳ್ಳೆಯ ಸಿನಿಮಾ. ಅದರ ಡೈರೆಕ್ಟರ್ಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸಿಕ್ಕಿದೆ. ಇನ್ನು ಬೆಸ್ಟ್ ಪಾಪ್ಯುಲರ್ ಫಿಲ್ಮ್ ಅವಾರ್ಡಿಂಗ್ ಹೋಲ್ಸೇಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬಿಟ್ಟು ಥಾನಾಜಿ ದ ಅನ್ಸಂಗ್ ವಾರಿಯರ್ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಇದೆ. ಇದು ಅಜಯ್ ದೇವ್ಗನ್ ನಟನೆಯ ಥಾನಾಜಿ ಅಂತ ಹೇಳ್ಬಿಟ್ಟು ಶಿವಾಜಿ ಕಾಲಘಟ್ಟದಲ್ಲಿ ಬರುವಂತಹ ಒಬ್ಬ ವೀರ ಯೋಧನ ಕತೆ ಇದಾಗಿತ್ತು. ಹೇಗೆ ತಾನು ಮೊಘಲರ ಸೇನೆಯನ್ನು ತಾನು ತಡೆದಿಟ್ಟಿದ್ದ ಅಂತ ಹೇಳ್ಬಿಟ್ಟು ಈ ಸಿನಿಮಾದಲ್ಲಿ ತೋರಿಸಲಾಗಿತ್ತು. ಎಂಟರ್ಟೈನ್ಮೆಂಟ್ ಆಗಿ ಕೂಡ ಮಾಡಲಾಗಿತ್ತು. ಸೊ ಹಾಗಾಗಿ ಇದು ಪಾಪ್ಯುಲರ್ ಸಿನಿಮಾ ಕ್ಯಾಟಗರಿಗೆ ಥಾನಾಜಿ ಅವಾರ್ಡ್ ಆಗಿದೆ. ಇನ್ನು ಅತ್ಯುತ್ತಮ ನಟ ಪ್ರಶಸ್ತಿಗೆ ಸೂರ್ಯ ಸೊರರಾಯ್ ಪಟ್ರು ಚಿತ್ರಕ್ಕೆ, ಹಾಗೆ ಅಜಯ್ ದೇವ್ಗನ್ ಥಾನಾಜಿ ಚಿತ್ರಕ್ಕೆ ಬಂದಿದೆ. ಇನ್ನು ಬೆಸ್ಟ್ ಆ್ಯಕ್ಟ್ರಸ್ ಅತ್ಯುತ್ತಮ ನಟಿ ಯಾರಿಗೆ ಬಂದಿದೆ ಅಂದರೆ ಅಪರ್ಣಾ ಬಾಲಮುರಳಿ. ಸೊ ಇವರು ಸೊರರಾಯ್ ಪಟ್ರು ನಾಯಕಿ ಆಗಿದ್ದರು. ಸೊ ಅವರಿಗೆ ಕೂಡ ಅತ್ಯುತ್ತಮ ನಟಿ ಅನ್ನೋ ಪ್ರಶಸ್ತಿ ಬಂದಿದೆ. ಸೊ ಈ ಅವಾರ್ಡ್ಗಳು ನಿಮಗೆ ನೆನಪಲ್ಲಿರಲಿ, ಇದು 68ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ನ ವಿನ್ನರ್ಸ್ ಆಗಿದ್ದಾರೆ. ಇನ್ನು ಈ ಪ್ರಶಸ್ತಿಯನ್ನು ಯಾರು ಘೋಷಣೆ ಮಾಡ್ತಾರೆ ಅಂದರೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯಿಂದ ಮಾಡಲಾಗತ್ತೆ. ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಇದನ್ನು ಅನುರಾಗ್ ಠಾಕೂರ್ ಈ ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿ ನೀಡಿದ್ದಾರೆ. 68ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಗಳಲ್ಲಿ ಯಾವ ನಟನಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ದೊರೆತಿದೆ? ವಿಚ್ ಆಕ್ಟರ್ ಒಂದು ಬೆಸ್ಟ್ ಆಕ್ಟರ್ ಅವಾರ್ಡ್ ಅಟ್ ದ 68th ನ್ಯಾಷನಲ್ ಫಿಲಮ್ ಅವಾರ್ಡ್ಸ್ ಅಂತ ಹೇಳಿಬಿಟ್ಟು ಇದು ಪ್ರಚಲಿತ ಘಟನೆ. ಇದು ಅವಾರ್ಡ್ಸ್ ಅನ್ನೋ ಒಂದು ಕರೆಂಟ್ ಅಫೇರ್ಸ್ ಸೆಕ್ಷನಲ್ಲಿ ಇದು ಬರುತ್ತೆ. ಸುಮಾರು ಅವಾರ್ಡ್ಸ್ ಇದೆ. ಸೊ ಸೂರ್ಯ ಮತ್ತು ಅಜಯ್ ದೇವ್ಗನ್. ಅತ್ಯುತ್ತಮ ನಟ ಪ್ರಶಸ್ತಿ ಅಪರ್ಣಾ ಬಾಲಮುರಳಿ. ಅತ್ಯುತ್ತಮ ಚಲನಚಿತ್ರ ಸೊರರಾಯ್ ಪಟ್ರು. ಆರೋಗ್ಯಕರ ಮನರಂಜನೆಯನ್ನು ಒದಗಿಸುವ ಅತ್ಯುತ್ತಮ ಜನಪ್ರಿಯ ಚಿತ್ರ ತಾನಾಜಿ. ಇದೆಲ್ಲ ನಿಮಗೆ ತಿಳಿದಿರಲಿ. ಇನ್ನು ಮುಂದಿನ ಆರ್ಟಿಕಲ್ ನೋಡೋಣ. 5 ನ್ಯೂ ಇಂಡಿಯನ್ ವೆಟ್ಲ್ಯಾಂಡ್ಸ್ ಗೆಟ್ ರಾಮ್ಸಾರ್ ರೆಕಗ್ನೇಷನ್, ಫೈಂಡ್ ಔಟ್ ವಾಟ್ ಇಟ್ ಮೀನ್ಸ್ ಅಂತ ಹೇಳ್ಬಿಟ್ಟು. ನೋಡಿ, ಇದು ಬಹಳ ಪ್ರಮುಖವಾದ ಪ್ರಶ್ನೆ ಇದಾಗಿದೆ. ಯಾಕಂದರೆ ಒಂದು ರಾಮ್ಸಾರ್ ಕನ್ವೆನ್ಷನ್ ಸೈಟ್ ಅಂತ ಹೇಳ್ಬಿಟ್ಟು ಒಂದು ಘೋಷಣೆ ಆಯಿತು ಅಂತ ಹೇಳಿದ್ರೆ ಅದು ಭಾರತಕ್ಕಷ್ಟೇ ಅಲ್ಲ, ಅದೊಂದು ಪ್ರಪಂಚಕ್ಕೆ ಬೇಕಾದಂತಹ ಒಂದು ಸ್ಥಳ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ನೋಡಿ, ಈ ವೆಟ್ಲ್ಯಾಂಡ್ ಅನ್ನೋದ್ರ ಅರ್ಥ ನೀವು ತಿಳ್ಕೊಬೇಕಾಗತ್ತೆ. ಈ ವೆಟ್ಲ್ಯಾಂಡ್ ಅನ್ನೋದೇನು ಅಂತ ಹೇಳಿದ್ರೆ, ಈಗ ನೋಡಿ ಒಂದು ಎಕೋಸಿಸ್ಟಮ್ ಇದೆ ಅಂತ ಹೇಳಿದ್ರೆ ಆ ಎಕೋಸಿಸ್ಟಮ್ನಲ್ಲಿ ನೀರು ಹಾಗೆ ಕಾಡು ಎರಡು ಒಟ್ಟಿಗೆ ಇರುವಂಥದ್ದು. ಅಂದರೆ ಎರಡೂ ಕಡೆ ಜೀವಿಸುವಂತಹ ಪ್ರಾಣಿಯಾಗಿರ್ಬೋದು, ನೆಲದ ಮೇಲೆ ಆ ಎಕೋಸಿಸ್ಟಮ್ನಲ್ಲಿ ಬೆಳೆಯುವಂಥ ಪ್ರಾಣಿಯಾಗಿರ್ಬೋದು. ಸೊ ಕಾಡನ್ನು ಉಳಿಸುತ್ತಿರುವಂತಹ ಅಥವಾ ನಮಗೆ ನಮ್ಮ ಪ್ರಪಂಚವನ್ನು ಉಳಿಸ್ತಿರುವಂತಹ, ಭೂಮಿಯನ್ನು ಉಳಿಸ್ತಿರುವಂತಹ ಒಂದು ಎಕೋಸಿಸ್ಟಮಿಗೆ ಒಂದು ವೆಟ್ಲ್ಯಾಂಡ್ ಅಂತ ಕರಿತೀವಿ. ನೀರಿರಬೇಕು ಅದರಲ್ಲಿ. ಸೊ ಆ ವೆಟ್ಲ್ಯಾಂಡ್ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿಬಿಟ್ಟು ಇರಾನಿನ ಒಂದು ರಾಮ್ಸಾರ್ ಅನ್ನೋ ಸಿಟಿಯನ್ನು ಅಲ್ಲಿ ಯುನೆಸ್ಕೋ 1971ನಲ್ಲಿ ಒಂದು ಟ್ರೀಟಿಯನ್ನು ಸೈನ್ ಮಾಡ್ತು.
ಸೊ ಆ ಟ್ರೀಟಿ ಪ್ರಕಾರ ಯಾವ ಸ್ಥಳವನ್ನು ರಾಮ್ಸಾರ್ ಸೈಟ್ ಅಂತ ಹೇಳಿಬಿಟ್ಟು ಘೋಷಣೆ ಮಾಡ್ತಾರೋ ಅದು ಒಂದು ವೆಟ್ಲ್ಯಾಂಡ್ ಸೈಟ್ ಆಗಿರುತ್ತೆ. ಸೊ ಅದು ಗ್ಲೋಬಲಿ ಅದು ತುಂಬ ಇಂಪಾರ್ಟೆಂಟ್ ಸೈಟ್ ಆಗಿರುತ್ತೆ. ಸೊ ಅದರ ಕನ್ಸರ್ವೇಷನ್ನಲ್ಲಿ ಇಂದ ನಮ್ಮ ಭೂಮಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು, ಸೊ ಇದು 1971 ರಾಮ್ಸಾರ್ ಅನ್ನೋ ಇರಾನ್ನ ಒಂದು ಸಿಟಿಯಲ್ಲಿ ಮಾಡಿರೋದ್ರಿಂದ ರಾಮ್ಸಾರ್ ಕನ್ವೆನ್ಷನ್ ಅಥವಾ ರಾಮ್ಸಾರ್ ಸೈಟ್ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಈಗ ಭಾರತದ ಅತಿ ದೊಡ್ಡ ರಾಮ್ಸಾರ್ ಸೈಟ್ ಯಾವುದು ಅಂತ ಹೇಳಿದ್ರೆ ಸುಂದರ್ಬನ್ಸ್ ವೆಸ್ಟ್ ಬೆಂಗಾಲ್ನಲ್ಲಿದೆ, ನಿಮಗೆ ಅದ್ರ ಬಗ್ಗೆ ತಿಳಿದಿರ್ಬೋದು. ಇನ್ನು ಈಗ ಇತ್ತೀಚೆಗೆ ಪ್ರಚಲಿತವಾಗಿ ಯಾವ ಒಂದು ಹೊಸ 5 ಭಾರತೀಯ ನೆಲೆಗಳನ್ನು ರಾಮ್ಸಾರ್ ಕನ್ವೆನ್ಷನ್ ಇಂದ ಗುರುತಿಸಲ್ಪಟ್ಟಿದೆ, ರೆಕಗ್ನಿಷನ್ನ ಕೊಡಲಾಗಿದೆ. ಯಾವ್ದ್ಯಾವುದು ಅಂತ ಹೇಳಿದ್ರೆ ತಮಿಳುನಾಡಿನ 3 ಕರಿಕಿಲಿ ಬರ್ಡ್ ಸ್ಯಾಂಚುರಿ, ಪಲ್ಲಿಕರಣೈ ಮಾರ್ಷ್ ರಿಸರ್ವ್ ಫಾರೆಸ್ಟ್, ಪಿಂಚವರಂ ಮ್ಯಾಂಗ್ರೋವ್ ತಮಿಳುನಾಡಿನ 3 ವೆಟ್ಲ್ಯಾಂಡ್ಸ್, ಹಾಗೆ ಮಿಜೋರಾಂನ ಪಾಲಾ ವೆಟ್ಲ್ಯಾಂಡ್, ಮಧ್ಯಪ್ರದೇಶನ ಸಾಕ್ಯಾ ಸಾಗರ್. ಸೊ ಈ 5 ಸೇರಿಸುವ ಮೂಲಕ ಭಾರತದ ರಾಮ್ಸಾರ್ ಕನ್ವೆನ್ಷನ್ ಸೈಟ್ 49ರಿಂದ 54ಕ್ಕೆ ಏರಿದೆ. ಸೊ ನಮ್ಮ ಭಾರತದಲ್ಲಿ ಈಗ ಒಟ್ಟಾರೆ ಎಷ್ಟು ರಾಮ್ಸಾರ್ ಕನ್ವೆನ್ಷನ್ ಸೈಟ್ ಇದೆ ಅಂದರೆ 54 ಇದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ, ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. ಭಾರತವು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು 5 ಹೊಸ ರಾಮ್ಸಾರ್ ವೆಟ್ಲ್ಯಾಂಡ್ ತಾಣಗಳಿಗೆ ಸೇರಿಸಿದೆ. ಇತ್ತೀಚಿನ ಸೇರ್ಪಡೆಯೊಂದಿಗೆ ಭಾರತದಲ್ಲಿ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಡ್ಯಾಶ್ಗೆ ತಲುಪಿದೆ. India has added 5 new Ramsar wetland sites of the international importance. With the latest addition, the total number of Ramsar sites in India has reached to ಅಂತ ಹೇಳಿಬಿಟ್ಟು 10 ಸೆಕೆಂಡ್ಗಳ ಕಾಲಾವಕಾಶ ಇದೆ. ಇದಕ್ಕೆ ಸರಿಯಾದ ಉತ್ತರ 54. ಇನ್ನು ಲೋನಾರ್ ಸರೋವರ ಮಹಾರಾಷ್ಟ್ರದಲ್ಲಿದೆ, ಅಷ್ಟಮುಡಿ ಸರೋವರ ಕೇರಳದಲ್ಲಿದೆ, ಬಕೀರಿ ವನ್ಯಜೀವಿ ಅಭಯಾರಣ್ಯ ಉತ್ತರ ಪ್ರದೇಶದಲ್ಲಿದೆ, ಕೀತಮ್ ಸರೋವರ ಉತ್ತರ ಪ್ರದೇಶದಲ್ಲಿದೆ, ಲಾಕ್ಟಾಕ್ ಸರೋವರ ಮಣಿಪುರ್ನಲ್ಲಿದೆ. ಸೊ ಈ ಎಲ್ಲ ಸರೋವರಗಳು ಬಹಳ ಪ್ರಮುಖವಾದದ್ದು. ಸೊ ನೀವು ರಾಮ್ಸಾರ್ ಸೈಟ್ಸ್ ಈ 54 ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು, ಯಾವ ರಾಜ್ಯದಲ್ಲಿ ಯಾವ ರಾಮ್ಸಾರ್ ಸೈಟ್ ಇದೆ. ಸೊ ಯಾಕಂತ ಇದ್ರು ಬರೀ ನಮ್ಮ ಭಾರತಕ್ಕಷ್ಟೇ ಇಲ್ಲ, ಇಡೀ ಭೂಮಿಗೆ ಇದು ಒಳಿತಾದಂತಹ ಒಂದು ಸ್ಥಳ ಆಗಿದೆ, ಒಂದು ಸೈಟ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿದಿರಲಿ. ಇದು 1971 ಯುನೆಸ್ಕೋ ರಾಮ್ಸಾರ್ ಅನ್ನೋ ಒಂದು ಇರಾನ್ ಸಿಟಿಯಲ್ಲಿ ಮಾಡಿದಂತಹ ಒಂದು ಡಿಕ್ಲರೇಷನಿಂದ ಅಗ್ರಿಮೆಂಟ್ ಸೈನಿಂಗಿಂದ ಇದು ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ತಿಳಿದಿರಲಿ. ಇನ್ನು ಬಹಳ ಅವಾರ್ಡ್ಸ್ ಸೆಕ್ಷನ್ ಅಂತ ಏನಿದೆ, ಇದರ ಮೇಲೆ ಪ್ರಮುಖವಾಗಿ 1ರಿಂದ 2 ಪ್ರಶ್ನೆ ಬಂದೇ ಬರುತ್ತದೆ ಪ್ರತಿಯೊಂದು ಪರೀಕ್ಷೆಯಲ್ಲೂ, ಬರ್ದೇನೂ ಇರ್ಬೋದು. ಸೊ ಈ ಅವಾರ್ಡ್ಸ್ ಸೆಕ್ಷನ್ ಏನಿದೆ ಇದರಲ್ಲಿ ಒಂದಿಷ್ಟು ಲಿಸ್ಟ್ ಇದೆ. ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಆಗಿರ್ಬೋದು, ನ್ಯಾಷನಲ್ ಅವಾರ್ಡ್ಸ್ ಆಗಿರ್ಬೋದು, ಡೊಮೆಸ್ಟಿಕ್ ಅವಾರ್ಡ್ಸ್ ಆಗಿರ್ಬೋದು, ಅಥವಾ ಸ್ಟೇಟ್ ಅವಾರ್ಡ್ಸ್ ಅಂತ ಏನು ಕರಿತೀವಿ ಅದಾಗಿರ್ಬೋದು. ಸೊ ಮತ್ತು ಸ್ಪೋರ್ಟ್ಸಲ್ಲಿ ಕೂಡ, ಮತ್ತು ಎಲ್ಲ ಕ್ಷೇತ್ರದಲ್ಲಿ ಲಿಟ್ರೇಚರ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೊ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವಾರ್ಡ್ಸ್ ಇದೆ. ಸೊ ಈ ಒಂದು ಅವಾರ್ಡ್ ಗ್ಲೋಬಲ್ ಎನರ್ಜಿ ಪ್ರೈಸ್ ಅಂತ ಹೇಳಿಬಿಟ್ಟು ಇದನ್ನು ಇತ್ತೀಚೆಗೆ ಕೌಶಿಕ್ ರಾಜಶೇಖರನ್ ಅವರಿಗೆ, ಇವರು ಯೂನಿವರ್ಸಿಟಿ ಹಾಫ್ಸ್ಟನ್ನಲ್ಲಿ ಒಂದು ಪ್ರೊಫೆಸರ್ ಆಗಿದ್ದಾರೆ. ಸೊ ಇವರಿಗೆ ಗ್ಲೋಬಲ್ ಎನರ್ಜಿ ಪ್ರೈಸ್ ಸಿಕ್ಕಿದೆ. ಇದು ಗ್ಲೋಬಲ್ ಎನರ್ಜಿ ಅಸೋಸಿಯೇಷನಿಂದ ನೀಡಲಾಗುತ್ತೆ. ಇದೊಂದು ಇಂಟರ್ನ್ಯಾಷನಲ್ ಎನರ್ಜಿ ಮೇಲೆ ಅತ್ಯುತ್ತಮ ಸಾಧನೆಯನ್ನು ಮಾಡಿದಂಥವರಿಗೆ ಇದನ್ನು ನೀಡಲಾಗುತ್ತೆ. ಇವರು ಭಾರತದ ಆರಿಜಿನ್ ಇರೋದ್ರಿಂದ ಕೌಶಿಕ್ ರಾಜಶೇಖರ ಅವರಿಗೆ ಸೊ ಇದೊಂದು ನಾವು ಹೆಮ್ಮೆ ಪಡೆಯುವಂಥ ವಿಷಯ ಆಗಿರ್ಬೋದು. ಇನ್ನು 43 ದೇಶದಿಂದ 119 ನಾಮಿನೇಷನ್ ಬಂದಿತ್ತು. ಸೊ ಒಟ್ಟಾರೆ 3 ಜನ ಸೆಲೆಕ್ಟ್ ಆಗಿದ್ದರು. ಇದರಲ್ಲಿ ನಮ್ಮ ಭಾರತ ಮೂಲದವರು ಯಾರು ಅಂತ ಹೇಳಿದ್ರೆ ಕೌಶಿಕ್ ರಾಜಶೇಖರ. ಇದ್ರ ಬಗ್ಗೆ ತಿಳಿದಿರಲಿ. ಯಾವ ಪ್ರಶಸ್ತಿ ಅಂದರೆ ಗ್ಲೋಬಲ್ ಎನರ್ಜಿ ಪ್ರೈಸ್. ಇಂಟರ್ನ್ಯಾಷನಲ್ ಎನರ್ಜಿಗೆ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ನೀಡಿರೋದ್ರಿಂದ ಈ ಪ್ರಶಸ್ತಿಯನ್ನು ಬಂದಿರುತ್ತೆ. ಇತ್ತೀಚೆಗೆ 2022 ಗ್ಲೋಬಲ್ ಎನರ್ಜಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಹೂ ರೀಸೆಂಟ್ಲಿ ವಾನ್ ದ ಗ್ಲೋಬಲ್ ಎನರ್ಜಿ ಪ್ರೈಸ್ 2022. 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಕೌಶಿಕ್ ರಾಜಶೇಖರ. ಅಬೆಲ್ ಪ್ರಶಸ್ತಿ 2022 ಡೆನ್ನಿಸ್ ಸುಲಿವಾನ್ಗೆ ಬಂದಿದೆ. ನೇತಾಜಿ ಪ್ರಶಸ್ತಿ 2022 ಶಿನ್ಜೋ ಅಬೆ. ವಿಶ್ವ ಆಹಾರ ಪ್ರಶಸ್ತಿ 2022 ಸಿಂಥಿಯಾ ರೋಜನ್ಜಿಕ್. ಮೊದಲ ಲತಾ ದೀನ್ನಾಥ್ ಮಂಗೇಶ್ಕರ್ ಅವಾರ್ಡ್ ನರೇಂದ್ರ ಮೋದಿ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ 2021 ಪ್ರೊಫೆಸರ್ ರಾಮ್ದರಶ್ ಮಿಶ್ರಾ ಅವರಿಗೆ ದೊರಕಿದೆ. ಇನ್ನು ಒರಾಂಗ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಟೈಗರ್ ರಿಸರ್ವ್ ವಿನ್ಸ್ 2nd ಆ್ಯನ್ಯುವಲ್ IUCN WCPA ಇಂಟರ್ನ್ಯಾಷನಲ್ ರೇಂಜರ್ ಅವಾರ್ಡ್ 2022. ನೋಡಿ, IUCN WCPA ಅಂದರೆ ಏನಂತ ತಿಳ್ಕೊಬೇಕಾಗತ್ತೆ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಆ್ಯಂಡ್ ವರ್ಲ್ಡ್ ಕಮಿಷನ್ ಆನ್ ಪ್ರೊಟೆಕ್ಟೆಡ್ ಏರಿಯಾಸ್ WCPA. ಸೊ ಇವೆರಡರಿಂದ ಒಂದು ಟೈಗರ್ ಒರಾಂಗ್ ನ್ಯಾಷನಲ್ ಪಾರ್ಕ್ ಮತ್ತು ಟೈಗರ್ ರಿಸರ್ವ್ಗೆ ಒಂದು ಪ್ರೆಸ್ಟೀಜಿಯಸ್
ಇಂಟರ್ನ್ಯಾಷನಲ್ ರೇಂಜರ್ ಅವಾರ್ಡ್ 2022 IRA 2022 ಅವಾರ್ಡನ್ನು ಈ ಒರಾಂಗ್ ನ್ಯಾಷನಲ್ ಪಾರ್ಕ್ ಮತ್ತು ಟೈಗರ್ ರಿಸರ್ವ್ಗೆ ನೀಡಲಾಗಿದೆ. ಸೊ ಇದೊಂದು IUCN ಸೈಟ್ ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಸೊ ಒಂದು ಪ್ರಪಂಚದ ಒಂದು ಅಂತಾರಾಷ್ಟ್ರೀಯ ಒಂದು ಗುರುತಿಸಲ್ಪಟ್ಟಂಥ ಒಂದು ಸೈಟ್ ಇದಾಗಿರುತ್ತೆ. ಇದು 1985 ಇದನ್ನು ಸ್ಯಾಂಚುರಿ ಮಾಡಿದರು, ನ್ಯಾಷನಲ್ ಪಾರ್ಕ್ ಆಗಿ ಡಿಕ್ಲೇರ್ 1999 ಮಾಡಿದರು. ಕಾಜಿರಂಗ ನ್ಯಾಷನಲ್ ಪಾರ್ಕ್, ಮಿನಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂತ ಇದು ಗುರುತಿಸ್ಕೊಳ್ಳುತ್ತೆ. ಒರಾಂಗ್ ನ್ಯಾಷನಲ್ ಪಾರ್ಕ್, ಇದ್ರ ಬಗ್ಗೆ ತಿಳಿದಿರಲಿ. ಇದಕ್ಕೆ ಇವಾಗ ಯಾವ ಪ್ರಶಸ್ತಿ ಬಂದಿದೆ ಅಂದರೆ ಇಂಟರ್ನ್ಯಾಷನಲ್ ರೇಂಜರ್ ಅವಾರ್ಡ್ 2022 ಬಂದಿದೆ. ಇದ್ರ ಬಗ್ಗೆ ತಿಳಿದಿರಲಿ. ಇದರಲ್ಲಿ ಗ್ರೇಟ್ ಇಂಡಿಯನ್ ಒನ್ ಹಾರ್ನ್ ರೈನೋಸರಸ್ ಇದರಲ್ಲಿ ಕಂಡುಬಹುದು, ಮತ್ತು ಹಲವಾರು ಪಿಗ್ಮಿ ಹಾಗ್, ಎಲಿಫೆಂಟ್ಸ್, ವೈಟ್ ಬೆಫಲೋ, ಈ ರೀತಿಯ 14 ಟೈಗರ್ ರಿಸರ್ವ್ಸಲ್ಲಿ ಇದು ಕೂಡ ಒಂದು ಅಂತ ಹೇಳಿಬಿಟ್ಟು ನೀವು ತಿಳಿದಿರಲಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಒರಾಂಗ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶವು ಯಾವ ರಾಜ್ಯದಲ್ಲಿದೆ? ಒರಾಂಗ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಟೈಗರ್ ರಿಸರ್ವ್ ಇಸ್ ನ್ಯೂಸ್ ರೀಸೆಂಟ್ಲಿ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಹಲವಾರು ಬರುತ್ತೆ. ಯಾವ ನ್ಯಾಷನಲ್ ಪಾರ್ಕ್ ಅಥವಾ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಹೇಳಿಬಿಟ್ಟು. ಸೊ ನೀವು ನಿಮ್ಮ ರಾಜ್ಯದ ಎಲ್ಲ ಟೈಗರ್ ರಿಸರ್ವ್ ಆಗಿರ್ಬೋದು ಅಥವಾ ನ್ಯಾಷನಲ್ ಪಾರ್ಕ್ಸ್ ಯಾವುದಾದಂತ ತಿಳ್ಕೊಂಡಿರಬೇಕಾಗತ್ತೆ. ಸೊ ಒರಾಂಗ್ ನ್ಯಾಷನಲ್ ಪಾರ್ಕ್ ಅಸ್ಸಾಂನಲ್ಲಿದೆ, ಇದು ಬಹಳ ಸುಲಭವಾದದ್ದು. ಇನ್ನು ಹುಲಿ ಸಂರಕ್ಷಿತ ಪ್ರದೇಶವು TX2 ಪ್ರಶಸ್ತಿ 2022 ಯಾವುದು ಪಡೆದಿದೆ ಅಂದರೆ ಸತ್ಯಮಂಗಲಂ ಹುಲಿ ರಿಸರ್ವ್ ತಮಿಳುನಾಡಲ್ಲಿದೆ. ಇನ್ನು ಉಪಗ್ರಹ ಫೋನನ್ನು ಹೊಂದಿದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್, ಅಸ್ಸಾಂ. ಮುಂದಿನ ಆರ್ಟಿಕಲ್ಗೆ ಹೋಗೋಣ. ರಷ್ಯಾ ಟು ಆಪ್ಟ್ ಔಟ್ ಆಫ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಫ್ಟರ್ 2024. ನೋಡಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿತ್ತು, ಇದು ಬಾಹ್ಯಾಕಾಶದಲ್ಲಿರುವಂತಹ ಒಂದು ಹಲವಾರು ದೇಶಗಳು ಒಂದುಗೂಡಿ ಮಾಡಿರುವಂಥ ಒಂದು ಸ್ಪೇಸ್ ಸ್ಟೇಷನ್. ಯಾವುದೇ ಒಂದು ಉಪಗ್ರಹ ಮೇಲೋಯ್ತು ಅಂತ ಹೇಳಿದ್ರೆ ಈ ಸ್ಪೇಸ್ ಸ್ಟೇಷನಲ್ಲಿ ಆಸ್ಟ್ರೋನಾಟ್ಸ್ ಉಳ್ಕೋಬೋದಾಗಿರುತ್ತೆ. ಸೊ ಅಂಥದ್ದೊಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಇದರಿಂದ 2024ಕ್ಕೆ ರಷ್ಯಾ ಹೊರಗೆ ಹೋಗಲಿದೆ ಇದರಿಂದ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಂದ. ಯಾಕೆ ಅಂತ ಹೇಳಿದ್ರೆ ಅದು ತನ್ನದೇ ಆದಂತಹ ಒಂದು ಆರ್ಬಿಟಿಂಗ್ ಔಟ್ಪೋಸ್ಟನ್ನು ಮಾಡ್ಕೊಳ್ಳಲಿದೆ, ಅದರಿಂದ ಅದು ಬಿಲ್ಡ್ ಮಾಡ್ತಾ ಇದೆ. ಹಾಗಾಗಿ 2024ಕ್ಕೆ ಅದು ಇಂಟರ್ನ್ಯಾಷನಲ್ ಸ್ಪೇಷನಿಂದ ಹೊರಗೆ ಹೋಗಲಿದೆ ಅಂತ ಹೇಳಿಬಿಟ್ಟು ನೂತನ ಒಂದು ಸ್ಪೇಸ್ ಕೋಆಪರೇಷನ್ಗೆ ರಾಸ್ಮೋಕಾಸ್ ಅಂತ ಏನಿದೆ, ರಾಸ್ಕಾಸ್ಮೋಸ್ ಅಂತ ಹೇಳ್ಬಿಟ್ಟು ಅಲ್ಲಿನ ಒಂದು ನಾಸಾ, ಇಸ್ರೋ ಆ ರೀತಿಯಾದಂತಹ ಒಂದು ಬಾಹ್ಯಾಕಾಶ ಕೇಂದ್ರ, ಅದಕ್ಕೆ ಮುಖ್ಯಸ್ಥರಾದ ಯೂರಿ ಬ್ಯಾರಿಸೋವ್ ಈ ರೀತಿಯಾದಂಥ ವಿಚಾರವನ್ನು ಹೇಳಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ನ ಯುದ್ಧದ ಮಿಲಿಟರಿ ಆ್ಯಕ್ಷನ್ಸ್ನ ನಡೀತಿರ್ಬೇಕಾದ್ರೆ ನಾಸಾ ಮತ್ತು ರಾಸ್ಕಾಸ್ಮೋಸ್ ನಡುವೆ ಆದಂತಹ ಡೀಲ್ ಅಥವಾ ಏನು ಅಂತ ಹೇಳಿಬಿಟ್ಟು ಒಂದು ಕಾಂಟ್ರಾಕ್ಟ್ಗಳೇನಾಗ್ತಾಯಿತ್ತು, ಸೊ ಅದಕ್ಕೆ ಹಿನ್ನಡೆ ಉಂಟಾಗಿದೆ. ಹಾಗಾಗಿ ರಷ್ಯಾ 2024ಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಂದ ಹೊರಗೆ ಹೋಗಲಿದೆ. ಆದರೆ ಅದು ತನ್ನದೇ ಆದಂಥ ಒಂದು ಔಟ್ಪೋಸ್ಟ್ ಆರ್ಬಿಟನ್ನು ಮಾಡಿಕೊಳ್ಳಲಿದೆ ಅಂತ ಹೇಳಿಬಿಟ್ಟು ಕೂಡ ಅದರ ನೂತನ ಮುಖ್ಯಸ್ಥರಾದಂಥ ಯೂರಿ ಬ್ಯಾರಿಸೋವ್ ಹೇಳಿದ್ದಾರೆ. ಇತ್ತೀಚೆಗೆ ಯಾವ ದೇಶವು 2024ರ ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತೊರೆಯಲು ನಿರ್ಧರಿಸಿದೆ? Which country has recently decided to leave the International Space Station after 2024? 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಇದು ಬಹಳ ಸುಲಭವಾದಿದು. ಯಾಕಂತ ಹೇಳಿದ್ರೆ 2024ರಲ್ಲಿ ಇದು ರಷ್ಯಾ ಉಕ್ರೇನ್ ಯುದ್ಧ ಆಗ್ತಿತ್ತು. ರಷ್ಯಾ ಉತ್ತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಪ್ರಸ್ತುತ ಕಡಿಮೆ ಭೂಮಿಯನ ಕಕ್ಷೆಯಲ್ಲಿರುವ ಅತಿ ದೊಡ್ಡ ಮಾಡ್ಯುಲಾರ್ ಬಾಹ್ಯಾಕಾಶ ನಿಲ್ದಾಣವಾಗಿದೆ. ಇದು 5 ಬಾಹ್ಯಾಕಾಶ ಸಂಸ್ಥೆಗಳು ಒಳಗೊಂಡಿರುವ ಮಹಾರಾಷ್ಟ್ರ ಸಹಯೋಗದ ಯೋಜನೆಯಾಗಿದೆ. ನಾಸಾ USA ರಾಸ್ಕಾಸ್ಮೋಸ್ ರಷ್ಯಾದು, ಜಾಕ್ಸಾ ಜಪಾನ್ದು, ESA ಯುರೋಪ್ದು ಮತ್ತು CSA ಕೆನಡಾದು. ಸೊ ಈ ಎಲ್ಲ ದೇಶಗಳು ಸೇರಿ ಮಾಡಿರುವಂಥ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇದಾಗಿತ್ತು. ಸೊ ಇದರಿಂದ ನಮ್ಮ ರಷ್ಯಾ ಅಥವಾ ರಷ್ಯಾ ದೇಶ ಏನಿದೆ, ಸೊ ಅದು ಹೊರಗುಳಿಯಲಿದೆ. ಇದ್ರ ಪ್ರಾರಂಭ 1998 ಆಗಿತ್ತು ಅಂತ ಹೇಳಿಬಿಟ್ಟು ನಿಮಗೆ ತಿಳಿದಿರಲಿ. ಮುಂದಿನ ಆರ್ಟಿಕಲ್ಗೆ ಹೋಗೋಣ. PV ಸಿಂಧು ಟು ಬಿ ಟೀಮ್ ಇಂಡಿಯಾ ಫ್ಲ್ಯಾಗ್ ಬೇರರ್ ಅಟ್ CWG 2022 ಓಪನಿಂಗ್ ಸೆರೆಮನಿ. ನೋಡಿ, ಕಾಮನ್ವೆಲ್ತ್ ಗೇಮ್ಸ್ ನಡೀತಾ ಇದೆ. ಸೊ ಈ ರೀತಿಯಾದಂಥ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಪೋರ್ಟ್ಸ್ ಇವೆಂಟ್ ನಡೀತಾ ಇದೆ ಅಂತ ಹೇಳಿದ್ರೆ, ಸೊ ಕಾಮನ್ವೆಲ್ತ್ ಗೇಮ್ಸ್ ಅದರ ಫ್ಲ್ಯಾಗ್ ಬೇರರ್ ಯಾರು, ಟೀಮ್ ಇಂಡಿಯಾದ ಫ್ಲ್ಯಾಗ್ ಬೇರರ್ ಯಾರು, ಅಥವಾ ಮುಂದೆ ಮೊದಲ ನಡಿಗೆ ಇನಾಗ್ರೇಷನ್ ಫಂಕ್ಷನ್ ಆದಾಗ ಭಾರತ ತಂಡವನ್ನು ಪ್ರತಿನಿಧಿಸಿಕೊಂಡು ಒಂದು ಫ್ಲ್ಯಾಗನ್ನು ಇಟ್ಕೊಂಡು ಹೋಗೋರು ಯಾರು ಅಂತ ಹೇಳಿಬಿಟ್ಟು ಇದರ ಪ್ರಶ್ನೆ ಇದಾಗಿದೆ. ನೋಡಿ, ಈ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೀತಾ ಇದೆ ಅಂದರೆ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೀತಾ ಇದೆ. ಇದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇಂದ ಒಂದಿಷ್ಟು ಈ PV ಸಿಂಧು ಅವರು ಏನಿದ್ದಾರೆ, 2 ಬಾರಿ ಒಲಿಂಪಿಕ್ ಮೆಡಲ್ ವಿಜೇತೆ PV ಸಿಂಧು ಅವರಿಗೆ ಈ ಬಾರಿಯ ಟೀಮ್ ಇಂಡಿಯಾ ಫ್ಲ್ಯಾಗ್ ಬೇರರ್ ಆಗಿ ಮಾಡಲಾಗಿದೆ. ಅವರ ಜೊತೆಗೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಗೆದ್ದಂತಹ ಮೀರಾಬಾಯಿ ಚಾನು ಆಗಿರ್ಬೋದು, ಲವ್ಲಿನಾ ಬೊರ್ಗೊಹಾಯನ್ ಆಗಿರ್ಬೋದು, ಸೊ ಇವ್ರನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು. ನೀರಜ್ ಚೋಪ್ರಾ ಕೂಡ ಈ ರೇಸ್ನಲ್ಲಿ ಇದ್ದರು. ಬಟ್ ನೀರಜ್ ಚೋಪ್ರಾ ಅವರು ಇಂಜುರಿ ಕಾರಣಕ್ಕೆ ಈ ಕಾಮನ್ವೆಲ್ತ್ ಗೇಮ್ಸ್ನ ಆಡದಿರೋದ್ರಿಂದ PV ಸಿಂಧು ಅವರಿಗೆ ಈ ಬಾರಿಯ ಫ್ಲ್ಯಾಗ್ ಬೇರರ್ ಭಾರತ ದೇಶವನ್ನು ಮುನ್ನಡೆಸಲಿದ್ದಾರೆ.
ಈ ಕಾಮನ್ವೆಲ್ತ್ ಗೇಮ್ಸ್ ಯಾಕೆ ಎಲ್ಲ ದೇಶವನ್ನು ಆಡೋದಿಲ್ಲ ಅಂತ ಹೇಳಿದ್ರೆ, ಈ ಕಾಮನ್ವೆಲ್ತ್ ಗೇಮ್ಸ್ ಯಾವ ಯಾವ ದೇಶಗಳಲ್ಲಿ ಬ್ರಿಟಿಷ್ ಆಳ್ವಿಕೆ ಮಾಡಿತ್ತು ಅಥವಾ ಯುರೋಪ್ ದೇಶಗಳು ಆಳ್ವಿಕೆ ಮಾಡಿತ್ತು, ಸೊ ಆ ದೇಶಗಳು ಮಾತ್ರ ಈ ಕಾಮನ್ವೆಲ್ತ್ ಗೇಮ್ಸನ್ನು ಆಡಲಿದೆ. ಸೊ ಅದರಲ್ಲಿ ಭಾರತ ಕೂಡ ಒಂದು. ಸೊ ಅದರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ 2022 ಬರ್ಮಿಂಗ್ ಹ್ಯಾಮಲ್ಲಿ ನಡೀತಾ ಇದೆ. ಸೊ ಇದಕ್ಕೆ PV ಸಿಂಧು ಅವರು ಫ್ಲ್ಯಾಗ್ ಬೇರರ್ ಆಗಿ ಮುನ್ನಡೆಸ್ತಾ ಇದ್ದಾರೆ. ಇದು ಜುಲೈ 28ಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಮನ್ವೆಲ್ತ್ ಗೇಮ್ಸ್ 2022ರ ಉದ್ಘಾಟನಾ ಸಮಾರಂಭಕ್ಕೆ ಭಾರತೀಯ ತುಕಡಿಯ ಧ್ವಜಧಾರಿಯಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಹೂ ಹ್ಯಾಸ್ ಬಿನ್ ಫ್ಲಾಗ್ ಬೇರರ್ ಆಫ್ ದ ಇಂಡಿಯನ್ ಕಂಟಿಜೆಂಟ್ ಫಾರ್ ದ ಓಪನಿಂಗ್ ಸೆರೆಮನಿ ಆಫ್ ದ ಕಾಮನ್ವೆಲ್ತ್ ಗೇಮ್ಸ್ 2022. 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ PV ಸಿಂಧು. ಇನ್ನು ಸಿಂಗಾಪುರ ಓಪನ್ 2022ನಲ್ಲಿ ಮೊದಲ ಸೂಪರ್ 500 ಪ್ರಶಸ್ತಿಯನ್ನು ಪಡೆದವರು PV ಸಿಂಧು. ಮೀರಾಬಾಯಿ ಚನು ವೈಟ್ ಲಿಫ್ಟಿಂಗ್, ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋ, ಕನೇರು ಹಂಪಿ ಚೆಸ್, ಅವನಿ ಲೇಕರ್ ಪ್ಯಾರಾಶೂಟಿಂಗ್. ಇದ್ರ ಬಗ್ಗೆ ಎಲ್ಲ ತಿಳಿದಿರಲಿ. ಇನ್ನು PM ಮೋದಿ ಇನಾಗ್ರೇಟ್ಸ್ ಇಂಡಿಯಾಸ್ ಫಸ್ಟ್ ಬುಲಿಯನ್ ಎಕ್ಸ್ಚೇಂಜ್ ಅಟ್ GIFT ಸಿಟಿ ಗಾಂಧಿನಗರ್. ನೋಡಿ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಭಾರತ ಇಂಡಿಯನ್ ಇಂಟರ್ನ್ಯಾಷನಲ್ ಬುಲಿಯನ್ ಎಕ್ಸ್ಚೇಂಜ್ IIBX, ಭಾರತದ ಮೊಟ್ಟ ಮೊದಲ ಇಂಟರ್ನ್ಯಾಷನಲ್ ಬುಲಿಯನ್ ಎಕ್ಸ್ಚೇಂಜ್ NSC IFSC SGX ಕನೆಕ್ಟ್ ಎಟ್ ಗಾಂಧಿನಗರ್ GIFT ಸಿಟಿ ಅಂತ ಹೇಳಿಬಿಟ್ಟು, ನೋಡಿ ಇದು ಗುಜರಾತ್ನಲ್ಲಿ ಮಾಡಲಾಗ್ತಾ ಇದೆ. ಇದು ಭಾರತದ 2ನೇ ಅತಿ ದೊಡ್ಡ ಕನ್ಸ್ಯೂಮರ್ ಆಫ್ ಗೋಲ್ಡ್ ಆಗಿದೆ ಭಾರತ. ಸೊ ಹಾಗಾಗಿ ಇಲ್ಲಿ IIBX ತೊಗೊಂಡಿದೆ. ಅದರ ಎಫರ್ಟ್ಸ್ ಮತ್ತು ಅದರ ಟ್ರಾನ್ಸ್ಪರೆನ್ಸಿಗೆ ಇದು ಗುರುತಿಸಲ್ಪಟ್ಟಿದೆ. ಮತ್ತು ಇದು ಭಾರತ ಒಂದು ಲೀಡಿಂಗ್ ಇಂಪೋರ್ಟರ್ ಆಗಿದೆ ಮೆಟಲ್. ಮತ್ತು 1669 ಟನ್ಸ್ ಆಫ್ ಗೋಲ್ಡನ್ನು 2021ರಲ್ಲಿ ತೊಗೊಂಡಿತ್ತು. 430 ಟನ್ ಮುಂಚೆ ಇತ್ತು. ಸೊ ಅತಿ ಹೆಚ್ಚು ಗೋಲ್ಡನ್ನು ಇಂಪೋರ್ಟ್ ಮಾಡ್ಕೊಂಡಿದೆ. ಸೊ ಆ ಎಲ್ಲ ಉದ್ದೇಶಕ್ಕೆ ಭಾರತದ ಮೊಟ್ಟ ಮೊದಲ ಬುಲಿಯನ್ ಎಕ್ಸ್ಚೇಂಜ್ ಎಲ್ಲಿ ನಡೀತಾ ಇದೆ ಅಂತ ಅಂದರೆ ಗಾಂಧಿನಗರಲ್ಲಿ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಮೊದಲ ಬುಲಿಯನ್ ವಿನಿಮಯವನ್ನು ಉದ್ಘಾಟಿಸಿದರು. ರೀಸೆಂಟ್ಲಿ ವೇರ್ ಡಿಡ್ ಪ್ರೈಮ್ ಮಿನಿಸ್ಟರ್ ಮೋದಿ ಇನಾಗ್ರೇಟೆಡ್ ಇಂಡಿಯಾಸ್ ಫಸ್ಟ್ ಬುಲಿಯನ್ ಎಕ್ಸ್ಚೇಂಜ್? 10 ಸೆಕೆಂಡ್ಗಳ ಕಾಲಾವಕಾಶ. ಇದಕ್ಕೆ ಸರಿಯಾದ ಉತ್ತರ ಗಾಂಧಿನಗರ, ಗುಜರಾತ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ಯಾವ ನಗರದಲ್ಲಿ ಸಾಂಪ್ರದಾಯಿಕ ಔಷಧಕ್ಕೆ ಜಾಗತಿಕ ಕೇಂದ್ರವನ್ನು ರಚಿಸಿತು? ಜಾಮ್ನಗರ್, ಗುಜರಾತ್. ರಫ್ತು ಸಿದ್ಧತೆ ಸೂಚ್ಯಂಕ 2022ರಲ್ಲಿ ಅಗ್ರಸ್ಥಾನ ಪಡೆದ ರಾಜ್ಯ ಯಾವುದು ಅಂದರೆ ಗುಜರಾತ್. ಭಾರತದ ಮೊದಲ ಸ್ಟೀಲ್ ಸ್ಲ್ಯಾಗ್ ರಸ್ತೆ ಪಡೆದ ನಗರ ಸೂರತ್, ಗುಜರಾತ್. ಇನ್ನು ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಜುಲೈ 29 ಇಂಟರ್ನ್ಯಾಷನಲ್ ಟೈಗರ್ ಡೇಯನ್ನು ಆಚರಿಸಲಾಗುತ್ತೆ. ಸೊ ಭಾರತದ ಟೈಗರ್ ಪಾಪ್ಯುಲೇಷನ್ 2 ಪಟ್ಟಾಗಿದೆ ಅಂತ ಹೇಳಿಬಿಟ್ಟು, ದುಪ್ಪಟ್ಟಾಗಿದೆ ಅಂತ ಹೇಳಿಬಿಟ್ಟು ನಮ್ಮ ಮಿನಿಸ್ಟರ್ ಹೇಳಿದ್ದಾರೆ. ವರ್ಲ್ಡ್ ವೈಲ್ಡ್ ಲೈಫ್ ಫಂಡಿಂದ ಮಾಡಿರುವಂತಹ ಒಂದು ಟೈಗರ್ ಪಾಪ್ಯುಲೇಷನ್ನಲ್ಲಿ ಭಾರತ ಸ್ಟೇಬಲ್ ಆಗಿರೋದಲ್ಲದೆ ಇನ್ಕ್ರೀಸ್ ಕೂಡ ಆಗ್ತಿದೆ. ಭಾರತದಲ್ಲಿರುವಂಥ ಹುಲಿಗಳ ಸಂಖ್ಯೆ 1973ರಲ್ಲಿ ಟೈಗರ್ ರಿಸರ್ವ್ಸ್ನ ಮಾಡಲಾಗಿತ್ತು. ಈಗ ಅದರ ಅಡ್ಮಿನಿಸ್ಟ್ರೇಷನ್ ನ್ಯಾಷನಲ್ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿಯಿಂದ ಇದನ್ನು ಬಿಡಲಾಗಿದೆ. 51 ಟೈಗರ್ ರಿಸರ್ವ್ಸ್ ಇದೆ ಭಾರತದಲ್ಲಿ. 2018-19ರಲ್ಲಿ ಮಾಡಿದಂತಹ ಸೆನ್ಸೆಕ್ಸ್ನಲ್ಲಿ 2967 ಟೈಗರ್ಗಳು ಭಾರತದಲ್ಲಿ ಇತ್ತು. ಈಗ 80% ಇದರಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ಹೇಳಿಬಿಟ್ಟು ನೀವು ತಿಳ್ಕೊಬೇಕಾಗತ್ತೆ. ಸೊ ಇಂಟರ್ನ್ಯಾಷನಲ್ ಟೈಗರ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡಲಾಗುತ್ತೆ ಅಂದರೆ ಜುಲೈ 29. ಇದ್ರ ಮೇಲೆ ಯಾವ ರೀತಿಯಾದಂಥ ಪ್ರಚಲಿತ ಘಟನೆ ಪ್ರಶ್ನೆ ಬರುತ್ತೆ ನೋಡೋಣ. ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ವೆನ್ ಈಸ್ ಇಂಟರ್ನ್ಯಾಷನಲ್ ಟೈಗರ್ ಡೇ ಸೆಲೆಬ್ರೇಟೆಡ್? 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಜುಲೈ 29. ಇನ್ನು 2022ರಲ್ಲಿ ಭಾರತದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಅಂತ ಹೇಳಿದ್ರೆ 53. ಪ್ರಾಜೆಕ್ಟ್ ಟೈಗರ್ ಜಾರಿಗೆ ಬಂದ ವರ್ಷ 1973. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಹೇಳಿದ್ರೆ ಮಧ್ಯಪ್ರದೇಶ. ಈ ಎಲ್ಲ ಮಾಹಿತಿ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಇವತ್ತಿನ ಒನ್ಲೈನರ್ ಕರೆಂಟ್ ಅಫೇರ್ಸ್ಗೆ ಬಂದಿದ್ದೇವೆ. ಇವತ್ತಿನ ಒನ್ಲೈನರ್ ಕರೆಂಟ್ ಅಫೇರ್ಸಲ್ಲಿ ಸೆಮಿಕಂಡಕ್ಟರ್ ನೀತಿ 2022-2027 ಸೆಮಿಕಂಡಕ್ಟರ್ ಪಾಲಿಸಿ 2022-27 ಭಾರತದ ಯಾವ ರಾಜ್ಯ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭಿಸಿದೆ ಅಂತ ಹೇಳಿದ್ರೆ ಅದು ಗುಜರಾತ್ ಆಗಿರುತ್ತೆ. ಸೊ ಗುಜರಾತ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೆಮಿಕಂಡಕ್ಟರ್ ಪಾಲಿಸಿ 2022-27ವರೆಗೆ ಮಾಡಲಿದೆ. ಇನ್ನು ಅಲ್ಬೇನಿಯಾ ಗಣರಾಜ್ಯ ನೂತನ ಅಧ್ಯಕ್ಷರಾಗಿ ಬಜ್ರಾಮ್ ಬೇಗಸ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೊ ಅಲ್ಬೇನಿಯಾ ಗಣರಾಜ್ಯ ಇದೊಂದು ರಿಪಬ್ಲಿಕ್ ಆಗಿದೆ. ಸೊ ಅದರ ನೂತನ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗಿದ್ದಾರೆ. ಇನ್ನು IIT ಕಾನ್ಪುರದಲ್ಲಿರುವ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಮತ್ತು ಇನೋವೇಷನ್ ಸೆಂಟರ್ SIIC ನಿರ್ಮಾಣ್ ವೇಗವರ್ಧಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಸೊ ನಿರ್ಮಾಣ್ ಅಂತ ಹೇಳಿಬಿಟ್ಟು ಒಂದು ವೇಗವರ್ಧಕ ಕಾರ್ಯಕ್ರಮ IIT ಕಾನ್ಪುರ್ನಲ್ಲಿ ಸ್ಟಾರ್ಟ್ ಆಗಿದೆ. ಇನ್ನು ಕಾರ್ಗಿಲ್ ವಿಜಯ್ ದಿವಸ್ ಜುಲೈ 26, 1919 ಪಾಕಿಸ್ತಾನ ವಿರುದ್ಧ ಭಾರತ ಐತಿಹಾಸಿಕ
ವಿಜಯದ ಆಚರಣೆಯಾಗಿದೆ. ಸೊ ಕಾರ್ಗಿಲ್ ವಿಜಯ್ ದಿವಸ್ ಪ್ರತಿ ವರ್ಷ ಜುಲೈ 26ಕ್ಕೆ ಆಚರಿಸಲಾಗುತ್ತೆ. ಸೊ ಲಡಾಖ್ನಲ್ಲಿ LOC ಏನಿದೆ, ಲೈನ್ ಆಫ್ ಕಂಟ್ರೋಲ್ ಅಂತ ಏನು ಕರಿತೇವೆ, ಸೊ ಅದರಲ್ಲಿ ಆದಂಥ ಒಂದು ಆಕ್ರಮಣವನ್ನು ತಪ್ಪಿಸಿದಂತಹ ಒಂದು ಇದಾಗಿದೆ. ಸೊ ಕಾರ್ಗಿಲ್ ವಿಜಯ್ ದಿವಸ್ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ 11ನೇ ಕೃಷಿ ಗಣತಿ 2021-22 ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಜುಲೈ 28ರಿಂದ ಪ್ರಾರಂಭಿಸಿದ್ದಾರೆ. ಪ್ರತಿ 5 ವರ್ಷಕ್ಕೆ ನಂತರ ಕೃಷಿ ಗಣತಿಯನ್ನು ನಡೆಸಲಾಗುತ್ತೆ. ಸೊ ಕೃಷಿ ಗಣತಿ ಇದೊಂದು ಅಗ್ರಿಕಲ್ಚರಲ್ ಸೆನ್ಸಸ್ ಅಂತ ಹೇಳ್ಬೋದು, ಅಗ್ರಿಕಲ್ಚರಲ್ ಸೆನ್ಸಸ್ ಅಂತ ಹೇಳ್ಬೋದು. 2021-22ರಲ್ಲಿ 11ನೇದಾಗಿದೆ, ಇದು 11ನೇ ಆವೃತ್ತಿದಾಗಿದೆ. ಪ್ರತಿ 5 ವರ್ಷಕ್ಕೊಮ್ಮೆ ಇದನ್ನು ನಡೆಸಲಾಗುತ್ತೆ. ಇನ್ನು ಇಂಗ್ಲೆಂಡ್ನ ಲೆಸಿಸ್ಟರ್ನಲ್ಲಿರುವ ಒಂದು ಕ್ರೀಡಾಂಗಣಕ್ಕೆ ಭಾರತದ ಕ್ರಿಕೆಟ್ ದಿಗ್ಗಜ ಸುನಿಲ್ ಗವಾಸ್ಕರ್ ಅವರ ಹೆಸರಿಡಲಾಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇನ್ನು ನಾರ್ವೆಯ ಕ್ಯಾಸ್ಪರ್ ರೂಡ್ ಸ್ವಿಟ್ಜರ್ಲ್ಯಾಂಡ್ನ ಜಿಸ್ಟಾಡ್ನಲ್ಲಿ ನಡೆದ ಸ್ವಿಸ್ ಓಪನ್ 2022 ಗೆದ್ದಿದ್ದಾರೆ. ನಾರ್ವೆ ದೇಶದವರು ಕ್ಯಾಸ್ಪರ್ ರೂಡ್ ಅನ್ನೋರು ಸ್ವಿಸ್ ಓಪನ್ 2022 ಗೆದ್ದಿದ್ದಾರೆ. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇನ್ನು ಇತ್ತೀಚಿನ ವಿಚಾರಣೆಯಲ್ಲಿ ಭಾರತದ ಸುಪ್ರೀಂ ಕೋರ್ಟ್ 2002ರ ಮನಿ ಲಾಂಡರಿಂಗ್ ತಡೆ ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವವನ್ನು ಎತ್ತಿ ಹಿಡಿದಿದೆ. ಸೊ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಏನಿತ್ತು 2002ರದ್ದು, ಸೊ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಆ ವಿಚಾರಣೆಯಲ್ಲಿ ಅದರ ಸಿಂಧುತ್ವವನ್ನು ಎತ್ತಿ ಹಿಡಿದಿದೆ. ಇನ್ನು ಇತ್ತೀಚೆಗೆ ಭೂವಿಜ್ಞಾನ ಸಚಿವಾಲಯವು ಸ್ವಚ್ಛ ಸಾಗರ್ ಸುರಕ್ಷಿತ್ ಸಾಗರ ಅಭಿಯಾನವನ್ನು 75 ದಿನಗಳಲ್ಲಿ ದೇಶಾದ್ಯಂತ 75 ಬೀಚ್ಗಳನ್ನು ಸ್ವಚ್ಛಗೊಳಿಸುವ ಕರಾವಳಿ ಕ್ಲೀನ್ ಅಪ್ ಡ್ರೈವ್ ಅನ್ನು ಪ್ರಾರಂಭಿಸಿದೆ. ನೋಡಿ, 75 ದೇಶದಲ್ಲಿ 75th ಆಜಾದಿ ಕಿ ಅಮೃತ್ ಮಹೋತ್ಸವವನ್ನು ಆಯೋಜಿಸಲಾಗುತ್ತಿತ್ತು. ಸೊ ಅದರ ಉದ್ದೇಶವಾಗಿ 75 ಬೀಚ್ಗಳನ್ನು ಸ್ವಚ್ಛಗೊಳಿಸುವ ಕರಾವಳಿಯಲ್ಲಿ ಕ್ಲೀನ್ ಅಪ್ ಡ್ರೈವನ್ನು ಪ್ರಾರಂಭಿಸಿದೆ. ಅದು ಯಾವ ಮಿಷನ್ ಅಡಿಯಲ್ಲಿ ಅಂತ ಹೇಳಿದ್ರೆ ಸ್ವಚ್ಛ ಸಾಗರ್ ಸುರಕ್ಷಿತ್ ಸಾಗರ್ ಅಭಿಯಾನದಲ್ಲಿ. ಇನ್ನು ಇತ್ತೀಚೆಗೆ ಲೋಕಸಭೆಯ ಕುಟುಂಬ ನ್ಯಾಯಾಲಯಗಳು ತಿದ್ದುಪಡಿ ಮಸೂದೆ 2022 ಅಂಗೀಕರಿಸಿತು. ಇದು ಹಿಮಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ನಲ್ಲಿ ಕೌಟುಂಬಿಕ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಕುಟುಂಬ ನ್ಯಾಯಾಲಯಗಳ ಕಾಯ್ದೆ 1984 ತಿದ್ದುಪಡಿ ಮಾಡಲು ಪ್ರಯತ್ನಿಸುತ್ತದೆ. ಸೊ ಇದೊಂದು ನೋಡಿ ಅಮೆಂಡ್ಮೆಂಟ್ ಆಗಿದೆ. 2000 ಒಂದು ಬಿಲ್ ಇದಿತ್ತಾಗಿತ್ತು, ಲೋಕಸಭೆಯ ಕುಟುಂಬ ನ್ಯಾಯಾಲಯಗಳ ತಿದ್ದುಪಡಿ ಮಸೂದೆ ಇದಾಗಿತ್ತು 2022ರಲ್ಲಿ. ಇದನ್ನು ಈಗ ಅಂಗೀಕಾರ ಮಾಡಲಾಗಿದೆ. ಇನ್ನು ವೈರಲ್ ಹೆಪಟೈಟಿಸ್ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜುಲೈ 28ರಂದು ವಿಶ್ವ ಹೆಪಟೈಟಿಸ್ ದಿನವನ್ನು ಆಚರಿಸಲಾಗುತ್ತೆ. ಹೆಪಟೈಟಿಸ್ ಬಿ ಒಂದು ವೈರಲ್ ಸೋಂಕು. ಇದು ಯಕೃತ್ತಿನ ಮೇಲೆ ದಾಳಿ ಮಾಡುತ್ತದೆ ಮತ್ತು ತೀವ್ರ ಮತ್ತು ದೀರ್ಘಕಾಲದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಸೊ ಹೆಪಟೈಟಿಸ್ ಬಿ ಬಗ್ಗೆ ಅವೇರ್ನೆಸ್ ಮಾಡಬೇಕು ಅಂತ ಹೇಳಿಬಿಟ್ಟು ವರ್ಲ್ಡ್ ಹೆಪಟೈಟಿಸ್ ಡೇಯನ್ನು ಜುಲೈ 28ರಂದು ಆಚರಣೆ ಮಾಡಲಾಗುತ್ತೆ. ಇನ್ನು 2022ರ ವರ್ಲ್ಡ್ ಹೆಪಟೈಟಿಸ್ ಡೇಯ ಥೀಮ್ ಏನಾಗಿತ್ತು, ಘೋಷವಾಕ್ಯ ಏನಾಗಿತ್ತು ಅಂದರೆ ಬ್ರಿಂಗಿಂಗ್ ಹೆಪಟೈಟಿಸ್ ಕೇರ್ ಕ್ಲೋಸರ್ ಟು ಯು ಅಂತ ಹೇಳಿಬಿಟ್ಟು. ಇನ್ನು ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟಾರ್ ಅವರು ಗುರ್ಗಾಮ್ ಪೊಲೀಸ್ ಹಾಜರಾತಿ ಮತ್ತು ಸಿಬ್ಬಂದಿಗಳ ಗಸ್ತು ತಿರುಗುವಿಕೆ ನೈಜ ಸಮಯದ ಮೇಲ್ವಿಚಾರಣೆಗೆ ಸ್ಮಾರ್ಟ್ ಬೀಟ್ ಅಪ್ಲಿಕೇಶನ್ ಆಧಾರಿತ ವ್ಯವಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಇದೊಂದು ಬೀಟ್ ವ್ಯವಸ್ಥೆ ಆಗಿದೆ. ಸೊ ಬೀಟ್ ವ್ಯವಸ್ಥೆ ನಿಮಗೆ ಗೊತ್ತು. ಸೊ ಅದು ಪೊಲೀಸಿಗೆ ಸಹಾಯಕವಾಗಿರಲಿ ಅಂತ ಸ್ಮಾರ್ಟ್ ಬೀಟನ್ನು ಎಲ್ಲಿ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳಿದ್ರೆ ಇದು ಹರಿಯಾಣದಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಜುಲೈ 28ರಂದು ಚೆನ್ನೈನಲ್ಲಿ 44ನೇ ಚೆಸ್ ಒಲಿಂಪಿಯಾಡನ್ನು ಉದ್ಘಾಟಿಸಿದರು. ನೋಡಿ, 44th ಚೆಸ್ ಒಲಿಂಪಿಯಾಡ್ ಇದು ನಡೆಯಲಿದೆ. ಸೊ ಅದು ಜುಲೈ 28ರಿಂದ ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಚೆನ್ನೈನಲ್ಲಿ ಉದ್ಘಾಟಿಸಿದ್ದಾರೆ. ಇನ್ನು ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ವಾರ್ಷಿಕವಾಗಿ ಜುಲೈ 26ರಂದು ಆಚರಿಸಲಾಗುತ್ತೆ. ಸೊ ಇದು ಮ್ಯಾಂಗ್ರೋವ್ ಫಾರೆಸ್ಟಿಗಾಗಿ ಇರುವಂತಹ ಒಂದು ಸಂರಕ್ಷಣೆ ಅಂತಾರಾಷ್ಟ್ರೀಯ ದಿನವನ್ನು ಜುಲೈ 26 ಆಚರಿಸಲಾಗುತ್ತೆ. ಇನ್ನು ಇವತ್ತಿನ ಬೋನಸ್ ಪ್ರಶ್ನೆ ನೋಡೋಣ. ಇತ್ತೀಚಿನ ಭಾರತೀಯ ನೌಕಾಪಡೆಗೆ ವಿತರಿಸಲಾದ ಭಾರತದ ಮೊದಲ ಸ್ವದೇಶಿ ವಿಮಾನವಾಹಕ ನೌಕೆಯ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ದಟ್ ವಾಸ್ ಡೆಲಿವರ್ಡ್ ಟು ದ ಇಂಡಿಯನ್ ನೇವಿ ರೀಸೆಂಟ್ಲಿ? ಸೂರ್ಯ, ವಿಕ್ರಾಂತ್, ಯುವ, ವಿಕ್ರಮ್. ಇದರ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕಾಗುತ್ತೆ. ಸೂಕ್ತವಾದ ಉತ್ತರವನ್ನು ನಮಗೆ ನೀಡ್ತೀವಿ ಅಂತ ಹೇಳ್ತಾ ಇದೇ ರೀತಿಯಾದಂತಹ ಕಂಟೆಂಟಿಗೆ ಅಚೀವರ್ಸ್ ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬ್ಯಾಂಕಿಂಗ್, ESIC, RRB ಈ ರೀತಿಯಾದಂಥ ಎಕ್ಸಾಮ್ಸ್ಗೆ ಅಚೀವರ್ಸ್ ಬ್ಯಾಂಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಂಡೇ ಕ್ವಶನ್ ಪೇಪರ್, ಈ ಕರೆಂಟ್ ಅಫೇರ್ಸ್ PDF-ಗಾಗಿ ಅಚೀವರ್ಸ್ನ ಟೆಲಿಗ್ರಾಮ್ ಗುಂಪು ಮತ್ತು ವಾಟ್ಸಪ್ ಗುಂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ. ಧನ್ಯವಾದಗಳು.